ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಈ ಸಲ ಮತ್ತೊಂದು KHB ಅವರು ಅಲಾಟ್ಮೆಂಟ್ಗೆ ಕರೆದಿದ್ದಾರೆ. ಅದು ಬಂದ್ಬಿಟ್ಟು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಲ್ಲಿ, ಮಾನ್ವಿಯಲ್ಲೇ ಎರಡನೇ ಹಂತ ಅಂತ ಹೇಳಿ. ಸೊ ಅದನ್ನ ಈ ಎರಡನೇ ಹಂತದ ಬಡಾವಣೆಯಲ್ಲಿ ಕರೆದಿದ್ದಾರೆ. ಟೋಟಲ್ ಏನ್ ಲಾಸ್ಟ್ ಪ್ರೈಸ್ ಇದೆ, ಎಷ್ಟು ಸೈಟ್ಗಳು ಮತ್ತೆ ಎಷ್ಟು ಮನೆಗಳಿದೆ ಈ ಅಲಾಟ್ಮೆಂಟ್ ಅಲ್ಲಿ, ಹೌಸಸ್ ಅಲಾಂಗ್ ವಿತ್ ಸೈಟೆಡ್ ಕೂಡ ಎರಡೂ ಕೂಡ ಬಂದಿದೆ. ಸೊ ಹೌಸ್ ತಗೊಂಡ್ರೆ ಒಳ್ಳೇದಾ, ಮನೆ ತಗೊಂಡ್ರೆ ಒಳ್ಳೇದಾ, EWS ಅಂದ್ರೇನು, LIG ಅಂದ್ರೇನು, MIG ಅಂದ್ರೇನು, 175 ರುಪೀಸ್ಗೆ ಸೈಟನ್ನು ಹೆಂಗೆ ತಗೋಬೇಕು, 350 ರುಪೀಸ್ ಇಟ್ ಇಸ್ 350 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇನ್ ಮಾನ್ವಿ ತಾಲೂಕಲ್ಲಿ, ಈಸ್ ಇಟ್ ಅ ಗುಡ್ ಡೀಲ್ ಆರ್ ನಾಟ್, ಆಮೇಲೆ ಯಾರಿಗೆ ಕಾಲ್ ಮಾಡಬೇಕು, ಯಾವ ಡೀಟೇಲ್ಸ್ಗೆ ಮಾಡಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಅರ್ಜಿ ಹಾಕಬೇಕಂದ್ರೆ ಏನೇನು ಡೀಟೇಲ್ಸ್ ಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಅದರ ಜೊತೆಗೆ ಎಕ್ಸಾಕ್ಟ್ಲಿ ಮಾನ್ವಿ ಫೇಸ್ 2ದು ನನ್ನ ಹತ್ರ ಮ್ಯಾಪ್ ಇದೆ. ಆ ಮ್ಯಾಪಲ್ಲಿ HIGಗಳು, LIG ಲೈನ್ಗಳು, ಯಾವ ಥರ ರೋಡ್ಸ್ ಇದೆ, ಯಾವ ಥರ ಲೇಔಟ್ ಇದೆ, ಅದನ್ನು ಕೂಡ ಕವರ್ ಮಾಡ್ತೀನಿ. ಅದರ ಜೊತೆಗೆ ಮಾನ್ವಿ ರಾಯಚೂರು ಡಿಸ್ಟಿಕ್ಕಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಎಷ್ಟು ದೂರದಲ್ಲಿದೆ, ಯಾವ ಥರ ನೋಡ್ಕೋಬೇಕು, ಏನೇನು ಡೆವಲಪ್ಮೆಂಟ್ ಇದೆ, ಎಕ್ಸಾಕ್ಟ್ಲಿ ಲೇಔಟು ನಿಮಗೆ ಯಾವ ಥರ ಕಾಣುತ್ತೆ ಗೂಗಲಲ್ಲಿ ಚೆಕ್ ಇನ್ ಇದೆ, ಈ ಲೊಕೇಶನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ನೀವೇನಾದರೂ ಸುತ್ತಮುತ್ತ ಒಂದ್ಸಲ ಲೇಔಟ್ಗೆ ಹೋಗಿ ಬರಬೇಕಂದ್ರೆ ಹೋಗಿ ಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಸೊ ಆ ಡೀಟೇಲ್ಸಲ್ಲಿ ಯು ಕ್ಯಾನ್ ಜಾಯಿನ್ ಮೈ ವಾಟ್ಸಪ್ ಗ್ರೂಪ್. ಹಾಗೆ ನಿಮಗೆ ಫ್ರೀ ಕನ್ಸಲ್ಟೇಷನ್ ಬೇಕಂದ್ರೆ, ಅಂದರೆ ಇದನ್ನ ನೋಡಿದ್ಮೇಲೆ ಅರ್ಜಿ ಹಾಕಲಿಕ್ಕೆ ಏನಾದರೂ ಹೆಲ್ಪ್ ಬೇಕಂದ್ರೂ ಕೂಡ ನಾವೇ ಅರ್ಜಿ ಹಾಕ್ಕೊಡ್ತೀವಿ. ನಾವೇನಾದರೂ ಅರ್ಜಿ ಹಾಕಬೇಕು, ಈ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಫ್ರೀ ಆಗಿರುತ್ತೆ. ನಾವೇನಾದರೂ ಅರ್ಜಿ ಹಾಕಬೇಕಂದ್ರೆ ಅರ್ಜಿ ಕೂಡ ಹಾಕ್ಕೊಡ್ತೀವಿ. ಸ್ವಲ್ಪ ಕನ್ಸಲ್ಟೇಷನ್ ಫೀಸ್ ಇರುತ್ತೆ. ನಾವು ಜಸ್ಟ್ ಅರ್ಜಿ ಹಾಕ್ಕೊಡಲ್ಲ. ಅರ್ಜಿ ಹಾಕಿದ್ಮೇಲೆ ಅದು ಲಾಟ್ರಿ ಯಾವಾಗ, ಪ್ರೀ ಲಿಸ್ಟು, ಪೋಸ್ಟ್ ಲಿಸ್ಟು, ಪ್ರೊಸೆಸ್ಸು, ಬರಲಿಲ್ಲ ಅಂದರೆ ಫೀಸನ್ನು ಹೆಂಗೆ ವಾಪಸ್ ತಗೋಬೇಕು, ಬಂದಮೇಲೆ ಹೆಂಗೆ, ಇದನ್ನೆಲ್ಲ ಕೂಡ ಹೇಳ್ಕೊಡ್ತೀವಿ. ಆದರೆ ಎಲ್ಲರೂ ನನ್ನ ರಿಕ್ವೆಸ್ಟ್ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡಿ ಇಟ್ಕೊಳ್ಳಿ ಅಂತ ಒಂದೇ ರಿಕ್ವೆಸ್ಟು. ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗ್ಬೋದು. ಏನೇ ಹೆಲ್ಪ್ ಬೇಕು ಅರ್ಜಿ ಹಾಕಲಿಕ್ಕೆ ಅಥವಾ ಮುಂದೆ ಇದು ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಸೊ ಮಾನ್ವಿ ಲೊಕೇಶನ್ ಕೂಡ ನಾನು ರಿವ್ಯೂ ಮಾಡ್ತೀನಿ. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ತಡ ಮಾಡ್ತೀನಿ. ಸೊ ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾನೆ ಇದ್ರೆ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ. ಸೊ ನಾವು ಕರ್ನಾಟಕದಲ್ಲಿ ಬರುವಂತಹ ಹೌಸಿಂಗ್ ಬೋರ್ಡ್ ಆಗಿರಲಿ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ರೀಸೆಂಟಾಗಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅದರದ ಇನ್ಫಾರ್ಮೇಷನ್, ಹೊಸ ಲೇಔಟ್ಗಳು, ಆಕ್ಷನ್ಗಳು, ಅರ್ಜಿಗಳನ್ನ ಇದು ಹಾಕಿರ್ತೀವಿ. ಕೆಲವೊಂದು ಓಪನ್ ಮಾರ್ಕೆಟ್ಗಳು ಕೂಡ ಸೈಟು ಕೂಡ ಲೊಕೇಶನ್ ಸೈಟ್ಗಳು ಕೂಡ ಸೇಲ್ಗಿದೆ ಅಕ್ರಾಸ್ ಕರ್ನಾಟಕ, ಅದನ್ನು ಕೂಡ ಇಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ನಾವೀಗ ಹೋಗಬೇಕಾಗಿರೋದು ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಿಗೆ. KHB ವೆಬ್ಸೈಟಿಗೆ ಹೋದರೆ ನಿಮಗೆ ಮೇನ್ ಪೇಜಲ್ಲಿ ಈ ಥರ ಬರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಟೋಟಲ್ 10 ಲೇಔಟಲ್ಲಿ ಆನ್ಲೈನ್ ಕರೆದಿದ್ದಾರೆ. ಬೀದರಲ್ಲಿ ಡಿಮ್ಯಾಂಡ್ ಸರ್ವೆ ನಡೀತಾ ಇದೆ. ಬಟ್ ಅಲಾಟ್ಮೆಂಟಲ್ಲಿ ಮುದ್ದೇಬಿಹಾಳ ವಿಜಯನಗರ, ಮಹಲ್ ಭಗತ್ ವಿಜಯಪುರ, ಕಸಬಾ, ಬಬಲೇಶ್ವರ, ಚಾಮರಾಜನಗರ, ಗದಗು, ಹನಗುಂದದಲ್ಲಿ ನಡೀತಾ ಇದೆ. ಅದ್ರದ್ದು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಓಕೆ, ಆ ವಿಡಿಯೋ ಇದೇ ಚಾನಲಲ್ಲಿದೆ. ಸೊ ಕೊನೆ ವಿಡಿಯೋ ಅದನ್ನು ನೀವು ನೋಡ್ಕೊಳ್ಳಿ. ಬಟ್ ಅದಕ್ಕೆ 10ನೇ ತಾರೀಕು ಲಾಸ್ಟ್ ಡೇಟು. ಇವತ್ತೇ ನಾನು ವಿಡಿಯೋ ಮಾಡೋ ದಿವಸ ಅದು ಮುಗಿದೋಗ್ಬಿಡುತ್ತೆ. ಸೊ ಅದು ಬಿಟ್ಟರೆ ನಾನೀಗ ಹೊಸದು ಮತ್ತೊಂದು ಅಲಾಟ್ಮೆಂಟಿಗೆ ಬಂದೆ, ಅದು ಮಾನ್ವಿ ಫೇಸ್ 2 ಅಂತೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗೋ ಟು ಅಪ್ಲಿಕೇಶನ್. ಈ ಥರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗುತ್ತೆ. ಬಟ್ ಅದಕ್ಕಿಂತ ಮೊದಲು ನೀವು ಇದೇ ವೆಬ್ಸೈಟಲ್ಲಿ ರೀಡ್ ಮೋರ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಐ ವಿಲ್ ಜಸ್ಟ್ ಶೋ ಯು ದ್ಯಾಟ್. ಈ ಹೋಮಿಗೆ ಹೋಗ್ಬಿಟ್ಟು ರೀಡ್ ಮೋರ್ ಅಂತ ಹೋದರೆ ಇಲ್ಲಿ ಕರೆದಿದ್ದಾರೆ ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಪ್ಲಾಟ್ಸ್ ಹೌಸಸ್ ರಿಮೈನಿಂಗ್ ಆಫ್ಟರ್ ದ ಅಲಾಟ್ಮೆಂಟ್ ಇನ್ ಮಾನ್ವಿ 2. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ಪಾಯಿಂಟ್ ಬೈ ಪಾಯಿಂಟ್ ಹೋಗ್ಬಿಡೋಣ. ಓಕೆ, ಇದು 16ನೇ ತಾರೀಕು 10ನೇ ತಿಂಗಳು ಲಾಸ್ಟ್, ಇದೇ ತಿಂಗಳು 16ನೇ ತಾರೀಕು ಅಂದರೆ ಇವತ್ತಿಗೆ 11 ದಿವಸದ ಹಿಂದೆ ಕರೆದಿದ್ದಾರೆ. ಪೇಪರಲ್ಲಿ ಕೊಟ್ಟಿದ್ದಾರೆ. ಲೋಕಲ್ ಎಲ್ಲ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ, ಪಾಂಪ್ಲೆಟ್ಸ್ ಎಲ್ಲ ಹಂಚ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಬಟ್ ಆಸ್ ಈ ಸೆಗ್ಮೆಂಟಲ್ಲಿ ನಾನು ಕೂಡ ಅದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಕರ್ನಾಟಕ ಗೃಹ ಮಂಡಳಿ ರಾಯಚೂರು ಜಿಲ್ಲೆ ಮಾನಿ 2ನೇ ಹಂತ. ಇದು ಬಡಾವಣೆಯಲ್ಲಿ ವಿವಿಧ ವರ್ಗಗಳ ಮನೆ ಮತ್ತು ಅಭಿವೃದ್ಧಿಪಡಿಸಿ ಈಗಾಗಲೇ ಸಾರ್ವಜನಿಕರಿಗೆ ಹಂಚಿಕೆ ಮಾಡಲಾಗಿದೆ. ಈ ಪೈಕಿ ಕೆಲವು ಮನೆ ಮತ್ತು ನಿವೇಶನಗಳು ಖಾಲಿ ಉಳಿದಿರುವ ಮನೆ ಮತ್ತು ನಿವೇಶನಗಳನ್ನು ಪ್ರಸ್ತುತ ಹಂಚಿಕೆ ಮಾಡಲು ಉದ್ದೇಶಿಸಿ ಸಾರ್ವಜನಿಕರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಅರ್ಜಿದಾರರು ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿಯನ್ನು ಕೊಟ್ಟು ಪೇಮೆಂಟ್ ಮೂಲಕ ಪಾವತಿ ಮಾಡಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 15 ನವೆಂಬರ್ ಬರುತ್ತೆ. ಅಂದರೆ ಇವತ್ತಿಗೆ ಇನ್ನೂ ನಿಮಗೆ ಹತ್ತತ್ರ 18ರಿಂದ 20 ದಿವಸ ಟೈಮ್ ಇದೆ. ನೋಡ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಬಿಟ್ಟು ಹಾಕಿ. ಟೋಟಲ್ ಎಲ್ಲ ವರ್ಗಗಳಲ್ಲೂ ಇದೆ. EWS ಅಲ್ಲಿ 5 ಸೈಟ್ ಇದೆ,
LIGಯಲ್ಲಿ 116 ಸೈಟ್ಗಳಿದೆ, MIGಯಲ್ಲಿ 226 ಸೈಟ್ಗಳಿದೆ, HIGಯಲ್ಲಿ 13, HIG2 ಅಲ್ಲಿ 5 ಇದೆ. ಅದೇ ಮನೆಗಳು ಬಂದರೆ LIGಯಲ್ಲಿ 37, MIGಯಲ್ಲಿ 11 ಮನೆಗಳಿದೆ. ಸೊ EWS ಅಂದರೆ ಎಕಾನಮಿಕ್ ವೀಕರ್ ಸೆಕ್ಷನ್ ಅಂತೇಳಿ. ಇದಕ್ಕೆ ನಿಮ್ಮದು ಫೀಸು 300 rupees, 500 rupees, 1000 rupees, 1500 rupees, 1500 ರೆಸ್ಪೆಕ್ಟಿವ್ಲಿ. ಇದು ನಾನ್ ರಿಫಂಡಲ್ ಆಗಿರುತ್ತೆ. ಅದೇ ನಿಮಗೆ ಆರಂಭಿಕ ಠೇವಣಿ ಬಂದರೆ EWSಗೆ 5,000, ಆಮೇಲೆ 10,000, MIGಗೆ 40,000, HIGಗೆ 50,000, HIG2ಗೆ 65,000. ಇದು ಠೇವಣಿ ಆಗಿರುತ್ತೆ. ನಾಳೆ ನಿಮಗೇನಾದರೂ ಸೈಟ್ ಸಿಕ್ತು ಅಂತಂದರೆ ನಿಮಗೆ ಇದು ಅದರಲ್ಲೇ ಕಟ್ ಮಾಡಿಬಿಟ್ಟು ಫೈನಲ್ ಅಲಾಟ್ಮೆಂಟ್ ಲೆಟರ್ನ ಕೊಡ್ತಾರೆ. ಸಿಗಲಿಲ್ಲ ಅಂದರೆ ನಿಮಗೆ ಈ ಠೇವಣಿ ಅಮೌಂಟು ವಿತಿನ್ 30 days or 90 days ಆನ್ಲೈನ್ ಮುಖಾಂತರನೇ ರೀಫಂಡ್ ಆಗುತ್ತೆ ನಿಮ್ಮ ಅಕೌಂಟಿಗೆ. ಗಮನ ಇರಲಿ. EWS ಅಂದರೆ 2030. ನೀವೇನಾದರೂ ಒಂದು 2030 ಸೈಟ್ ಹಾಕಬೇಕಂದ್ರೆ ಇಲ್ಲಿ ನಿವೇಶನದ ಬೆಲೆ 175 ರೂಪಾಯಿ ಇದೆ. ಅಂದರೆ ಒಂದು 2030ಗೆ ಇಫ್ ಯು ಕ್ಯಾಲ್ಕುಲೇಟ್ ಮಾಡಿದ್ರೆ 600 ಸ್ಕ್ವೇರ್ ಫೀಟ್ ಇಂಟು 170 ಹೊಡೆದ್ರೆ 1 ಲಕ್ಷಕ್ಕೆ 600 ಅಡಿ ಇಂಟು 175, 1,05,000ಕ್ಕೆ ನಿಮಗೆ ಒಂದು 2030 ಸೈಟು ಮಾನ್ವಿ ರಾಯಚೂರಲ್ಲಿ ಬರುತ್ತೆ. ನಿಮ್ಗೆ ಒಂದು ಐಫೋನ್ ಮೊಬೈಲ್ ಕೂಡ ಬರಲ್ಲ 1,05,000ಕ್ಕೆ. ಸೊ ಅದನ್ನು ನಿಮ್ಮದು ಗಮನದಲ್ಲಿರಲಿ. ಬಟ್ ಈ EWS ಕ್ಯಾಟಗರಿ ವಿತ್ ಇನ್ಕಮ್ ಸರ್ಟಿಫಿಕೇಟು ಫೀಸ್ ಇನ್ಕಮ್ ಎಷ್ಟಿರಬೇಕು ಅಂತ ಮುಂದಿನ ಪಾಯಿಂಟಲ್ಲಿ ಹೇಳ್ತೀನಿ, ನೆನಪಿರಲಿ. ಬಟ್ ಅದೇ ನಿಮಗೆ LIG ಅಂದರೆ 30-40 ಅಂದರೆ 1,200 ಸ್ಕ್ವೇರ್ ಫೀಟ್ ಅಪ್ರಾಕ್ಸಿ ಬರುತ್ತೆ. ಅದರ ರೇಟ್ ಬಂದ್ಬಿಟ್ಟು 350. ಅಂದರೆ 4,20,000ಕ್ಕೆ ನಿಮ್ಗೆ ಏನಾದರೂ ಅಲಾಟ್ಮೆಂಟ್ ಆದರೆ ನಿಮ್ಗೊಂದು LIG ಸೈಟ್ ಸಿಗುತ್ತೆ. ಅದರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಂದು 40-60 ಬೇಕು ಅಂತಂದರೆ 2,400 ಸ್ಕ್ವೇರ್ ಫೀಟ್ ಅಂದರೆ HIG ಬಂದ್ಬಿಟ್ಟು. ಸೊ ನಿಮಗೆ ರಫ್ಲಿ ಐ ವಿಲ್ ಡೂ ದಿಸ್ ಇಂಟು 350 rupees, 8,40,000 ರೂಪಾಯಿ. HIG2 ಅಂದರೆ ನನಗೆ 50-60 ಅಥವಾ 50-80 ಇರುತ್ತೆ. ರಫ್ಲಿ ಟೇಕ್ ಒಂದು 3,500 ಸ್ಕ್ವೇರ್ ಫೀಟ್ ಇತ್ತು ಅಂತ ಅನ್ಕೊಳ್ಳೋಣ, ಇಂಟು 350 ಅಂದರೆ 12,500 ಲಕ್ಷಕ್ಕೆ ನಿಮ್ಗೊಂದು HIG2 ಸೈಟೇ ಬಂದ್ಬಿಡುತ್ತೆ. ಈ ಥರ ನೀವು ಇದನ್ನು ಓದ್ಕೋಬೇಕು. ಸೊ LIG ಅಂದರೆ ಲೋವರ್ ಇನ್ಕಮ್, MIG ಅಂದರೆ ಮಿಡ್ ಇನ್ಕಮ್, HIG ಅಂದರೆ ಹೈ ಇನ್ಕಮ್, HIG2 ಅಂದರೆ ಹೈಯರ್ ಸೆಗ್ಮೆಂಟಲ್ಲಿ. ಸೊ 30-40, 30-50, 40-60, HIG2 ಅಂದರೆ 40-60ಗಿಂತ ಸ್ವಲ್ಪ ದೊಡ್ಡದಿರುತ್ತೆ. ಒಂದು 500 ಅಡಿ ಅಥವಾ 1000 ಅಡಿ ಹಿಂದೆ ಮುಂದೆ ಬೇಸ್ಡ್ ಆನ್ ದ ಲೇಔಟ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಅದೇ LIGಯಲ್ಲಿ ಮನೆ ಬೇಕು ಅಂದರೆ 12 ಲಕ್ಷ ಇದೆ. ಓಕೆ, LIGಯಲ್ಲಿ 12 ಲಕ್ಷ, HIGಯಲ್ಲಿ 14 ಲಕ್ಷ ಇದೆ. ಅಂದರೆ ನೀವು ಇಲ್ಲಿ HIGಯಲ್ಲಿ ಒಂದು ಸೈಟ್ ತೊಗೊಂಡ್ರೆ ಸೊ ನಿಮಗೆ 1,500 ಇಂಟು 350 ಅಂದರೆ 5,25,000 ಸೈಟ್ ಸಿಗುತ್ತೆ. ನೀವು ಅದನ್ನೇ ಮನೆ ತೊಗೊಂಡ್ರೆ 14 ಲಕ್ಷಕ್ಕೆ ಹೋಗ್ಬಿಡುತ್ತೆ. ಸೊ ಇದನ್ನು 14 ಲಕ್ಷದಲ್ಲಿ ಮೈನಸ್ 5,25 ಲಕ್ಷನ ತೆಗೆದ್ರೆ ಮೈನಸ್ 5,25 ತೆಗೆದ್ರೆ 8,75,000 ರೂಪಾಯಿಗೆ ಮನೆಗೆ ನೀವು ಕೊಡಬೇಕಾಗುತ್ತೆ. ಅಂದರೆ ಮೇಲೆಗಳಿಗೆ ಅಂದರೆ ನಿಮ್ಗೆ ಏನಾದರೂ ಒಂದು 30-50 ಆ ಮನೆ ಕಂಡೀಷನ್ ಹೇಗಿದೆ ನನಗೆ ಗೊತ್ತಿಲ್ಲ. ನೀವು ಏನಾದರೂ 8 ಲಕ್ಷದಲ್ಲಿ ಕಟ್ತೀನಿ ಅಂತಂದರೆ ನೀವು ಸೈಟ್ ತೊಗೊಂಡು ಕಟ್ಕೋಬೋದು. ಇಲ್ಲ ಸರ್ 8 ಲಕ್ಷದಲ್ಲಿ ಮನೆ ಕೊಟ್ಟೋದು ಕಷ್ಟ, ಒಂದು 30-50 ಸೈಟ್ ಅದು ಏನಾರು ಇರಲಿ ಅಂತಂದರೆ ಅದು ನಿಮಗೆ ಕ್ಯಾಲ್ಕುಲೇಷನ್ಸು ನಿಮ್ಮ ರಿಕ್ವೈರ್ಮೆಂಟಿಗೆ ಬಿಟ್ಟಂಗೆ ನೀವು ಅದನ್ನು ನೋಡಿಬಿಟ್ಟು ಮನೆ ಏನಾದರೂ ಹಾಕೋಂಗಿದ್ರೆ ಮೈ ರಿಕ್ವೆಸ್ಟ್ ಈಸ್ ಲೇಔಟ್ಗೆ ಹೋಗಿ ನೀವು ಮನೆ ಎಕ್ಸಾಕ್ಟ್ಲಿ ಎಲ್ಲಿದೆ ನಾನು ತೋರಿಸ್ತೀನಿ, ಮನೆಗಳು ವಿಡಿಯೋನು ತೋರಿಸ್ತೀನಿ, ಅದು ಎಕ್ಸಾಕ್ಟ್ಲಿ ಎಲ್ಲಿದೆ ಅದನ್ನು ಕೂಡ ನೋಡ್ಕೊಂಬಿಡಿ, ಮಿಸ್ ಮಾಡೋಕೆ ಹೋಗ್ಬೇಡಿ. ಓಕೆ, ಸೊ ಟೋಟಲ್ 365 ಸೈಟ್ಗಳು, 48 ಮನೆಗಳು, ಪ್ರೈಸಸ್ ಎಲ್ಲ ಹೇಳಿದ್ದೀನಿ ಹೆಂಗೆ ಅಂತೇಳಿ. ಲೆಟ್ಸ್ ಗೋ ಟು KHB ವೆಬ್ಸೈಟಲ್ಲಿ ಅರ್ಜಿ ಹಾಕಿ ಔಟ್ರೈಟ್ ಸೇಲ್ ಹೇಗಿದೆ ಹಾಗೆ ನೋಡಿ. ನಿಮಗೆ ಯಾವುದೇ ರೀತಿಯ ಮನೆ ಅಥವಾ ನಿವೇಶನಗಳನ್ನು ಪಡೆದಿರುವುದಿಲ್ಲ ಎಂದು ಕರ್ನಾಟಕ ನೀವೊಂದು ಅಫಿಡೇಟ್ ಕೊಡಬೇಕಾಗುತ್ತೆ. ನಿಮಗೆ ರೀಸೆಂಟಾಗಿ ಅಥವಾ ರೀಸೆಂಟ್ ಪಾಸ್ಟ್ ಒಂದು ಸ್ವಲ್ಪ ಹಿಂದುಗಡೆ ಅಲಾಟ್ಮೆಂಟ್ ಆಗಿರ್ಬೋದು. ನಿಮ್ಮ ತಂದೆ ತಾಯಿಯವ್ರಿಗಾಗಿದ್ದರೆ, ನೀವೇನಾದರೂ ಹೊಸ ಫ್ಯಾಮಿಲಿ ಆಗಿದ್ದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಅರ್ಜಿನ ಹಾಕ್ಬೋದು. ಏನೇ ಡೌಟ್ ಇದ್ದರೂ ನೀವು ಈ ವಿಡಿಯೋದಲ್ಲೆಲ್ಲ ಕವರ್ ಮಾಡಿರ್ತೀನಿ. ಅರ್ಜಿ ಹಾಕೋದ್ರೆ ಏನು ತೊಂದರೆ ಇಲ್ಲ. ಹಂಚಿಕೆ ನಿಮ್ಗೆ ಏನಾದರೂ ಅಲಾಟ್ಮೆಂಟ್ ಆಗಿದ್ದರೆ ನೀವು ಹಾಕಕ್ಕೆ ಹೋಗ್ಬೇಡಿ. ಯಾಕೆಂದರೆ ಪಾಯಿಂಟ್ ನಂಬರ್ 4 ಇಸ್ ವೆರಿ ಅರ್ಜಿದಾರರು ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿ ಗಂಡ ಹೆಂಡತಿ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಹೆಸರಿನಲ್ಲಿ ಮನೆ ನಿವೇಶನ ಪಡೆದಿರುವುದಿಲ್ಲವೆಂದು ಹಾಗೂ ಕರ್ನಾಟಕ ಗೃಹ ಮಂಡಳಿಯಿಂದಾಗಲಿ ಇನ್ನಿತರ ಯಾವುದೇ ಸರ್ಕಾರದ ಪ್ರಾಧಿಕಾರದಿಂದ ಮನೆ ನಿವೇಶನ ಪಡೆದಿರುವುದಿಲ್ಲವೆಂದು ಹಾಗೂ ಅರ್ಜಿದಾರ ಅರ್ಜಿ ಸಲ್ಲಿಸುವ ಮೊದಲು 10 ಕಡಿಮೆ ಕರ್ನಾಟಕದಲ್ಲಿ ಇದೀವಿ ಅಂತೇಳಿ ಪ್ರಮಾಣ ಪತ್ರನ ಹಾಕಬೇಕು, ಅಫಿಡೇಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ಲಾಟ್ರಿ ಮುಖಾಂತರ ಆಗುತ್ತೆ. ಈ ಸ್ವತ್ತು ಈ ಲಾಟ್ರಿ ಮೂಲಕ ಹಂಚಿಕೆ ಮಾಡಲಾಗುವುದು. ಹಂಚಿಕೆ ನಂತರ ಅರ್ಜಿದಾರರು ಕೋರಿಕೆ ಅಥವಾ ನಿಗದಿತ ಸಮಯದಲ್ಲಿ ಹಣ ಸಂದಾಯ ಮಾಡದ ಸಂದರ್ಭದಲ್ಲಿ ಹಂಚಿಕೆ ರದ್ದುಪಡಿಸಿ ಆರಂಭಿಕ ಠೇವಣಿಯನ್ನು ಸೊ ಇನ್ ಕೇಸ್ ಅಲಾಟ್ಮೆಂಟ್ ಆದಮೇಲೆ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಅಮೌಂಟಲ್ಲಿ EMD ಅಮೌಂಟಲ್ಲಿ ಠೇವಣಿ ಅಮೌಂಟಲ್ಲಿ 25% ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅರ್ಜಿ ಹಾಕೋಕ್ಕಿಂತ ಮೊದಲೇ ಕೇರ್ಫುಲ್ ಆಗಿರಿ. ಅರ್ಜಿ ಹಾಕಿದ್ಮೇಲೆ
ಇದು ಹೆಂಗೆ ಅಂತಂದ್ರೆ ಅದೇ ಬೇಕು ಇದೇ ಬೇಕು ಅಂದ್ರೆ ಸಿಗಲ್ಲ. ಇದೊಂದು ಅಲಾಟ್ಮೆಂಟ್ ಆಗಿರೋದ್ರಿಂದ ಇದೊಂಥರ ಪಾಲಿಗೆ ಬಂದಿದ್ದು ಪಂಚಾಮೃತ. ಸೊ ನಿಮ್ಗೆ LIG ಬೇಕಾ HIG ಬೇಕಾ ಅದೆಲ್ಲ ಇಟ್ಕೊಳ್ಳಿ. ಸರ್ ನಂಗೆ ಈಸ್ಟ್ ಸಿಗುತ್ತಾ ನಾಸ್ಟ್ ಸಿಗುತ್ತಾ, ಇದು ಆಪ್ಷನ್ ಅಲ್ಲ, ಇದು ಅಲಾಟ್ಮೆಂಟ್. ಅರ್ಜಿಯಲ್ಲಿ ಲಾಟ್ರಿಯಲ್ಲಿ ಏನು ಬರುತ್ತೆ ಅದೇ ಸಿಗುತ್ತೆ. ಸೊ ಅದು ಬಿಟ್ರೆ ದರ್ ಇಸ್ ನಥಿಂಗ್. EWS ಅಲ್ಲಿ ನೀವೇನಾದ್ರೂ ಅರ್ಜಿ ಹಾಕ್ತಾ ಇದ್ರೆ ಓಕೆ, ನಿಮ್ಮ ವಾರ್ಷಿಕ ಆದಾಯ ನಗರದಲ್ಲಿದ್ರೆ 2 ಲಕ್ಷಕ್ಕಿಂತ ಕಮ್ಮಿ ಇರಬೇಕು, ಹಳ್ಳಿಗಳಲ್ಲಿದ್ರೆ 1,20,000 ಕಮ್ಮಿ ಇರಬೇಕು. ಈ ಎರಡೂ ಕ್ರೈಟೇರಿಯಾ ಮ್ಯಾಚ್ ಆಗಲಿಲ್ಲ ಅಂದ್ರೆ ನಿಮಗೆ EWS ಅಪ್ಲೈ ಮಾಡಿದ್ರು ನಿಮಗೆ ಆ ಸೈಟನ್ನು ಆ ಪ್ರೈಸಿಗೆ ಕೊಡೋದಿಲ್ಲ. ಅದ್ರ ಮೇಲೆ ಗಮನ ಇರಲಿ. ಸೊ ಆಕ್ಟಿವ್ EWS ಇನ್ಕಮ್ ಸರ್ಟಿಫಿಕೇಟ್ ಆಸ್ ಆಫ್ ಟುಡೇ ಇರಲೇಬೇಕು. ಸರ್ ಮುಂದೆ ಮಾಡಿಸ್ತೀನಿ, ಹಳೇದು ಖಾಲಿ ಆಗಿದೆ, ಟೈಮ್ ಹೋಗಿದೆ ಸರ್, ಅವರು ಮಾಡ್ಕೊಡೋಕೆ 2 ತಿಂಗಳು ತೊಗೊತಾರೆ. ನೋ, ಆಸ್ ಆಫ್ ಅರ್ಜಿ ಹಾಕೋದ್ರ ಒಳಗಡೆ ಅಂದರೆ ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ, ಅವತ್ತಿನ ಒಳಗಡೆ ನಿಮ್ಮದು ಆಕ್ಟಿವ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಕೊಡುತ್ತೆ. ಸರ್ ಅಪ್ಲೈ ಮಾಡಿದ್ದೀನಿ, ಅಕ್ನಾಲೇಜ್ಮೆಂಟ್ ಇದೆ, ಇವೆಲ್ಲ ನಡೆಯೋಂಗಿಲ್ಲ ನನ್ನ ಪ್ರಕಾರ. ಕೇರ್ಫುಲ್ ಆಗಿ. ಸೊ EWS ಅಲ್ಲಿ ಏನಾದರೂ ಸೈಟ್ ನಿಮ್ಗೆ ಏನಾದರೂ ಸಿಕ್ಕರೆ ಅಲ್ಲಿ ಏನು ಕೊಡ ಅದನ್ನ 5 ವರ್ಷ ನೀವು ಯಾರಿಗೂ ಪರಬಾರೆ ಮಾಡುವಂತಿಲ್ಲ. ಆದುದರಿಂದ ಈ ನಿವೇಶನಗಳಿಗೆ ಷರತ್ತುಬದ್ಧ ಕ್ರಯ ಪತ್ರ ನೀಡಲಾಗುವುದು. EWSಗೆ ನಿಮಗೆ ಡಿಸ್ಕೌಂಟ್ ಸಬ್ಸಿಡಿ ಕೊಡ್ತಾ ಇರೋದ್ರಿಂದ ನೀವು 5 ವರ್ಷ ಇದನ್ನ ಮಾರೋಕ್ಕಾಗಲ್ಲ. ಬಟ್ ಆ ರೂಲು LIG MIG HIGಗೆ ಅನುಕೂಲ ಆಗಲ್ಲ. ನಿಮಗೆ LIG MIG HIG 2ಗೆ ನಿಮಗೆ ಅಬ್ಸಲ್ಯೂಟ್ ಸೇಲ್ ಕೊಡ್ತಾರೆ. ನೀವು ಅದನ್ನ ಸೇಲ್ ಮಾಡಬೇಕಂತ ಏನಾದರೂ ಇದ್ರೆ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲದೆ. ಸೊ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅವರು ಎತ್ಬಿಟ್ಟು ಏನಾದರೂ ಡೌಟ್ ಇದ್ರೆ ಹೇಳ್ತಾರೆ. ಬಟ್ ಇದೇ ಕ್ವಶನ್ಸ್ನ ಅವರಿಗೆ ಕೇಳಬೇಡಿ, ಯಾಕಂದ್ರೆ ಎಲ್ಲ ಪಾಯಿಂಟನ್ನು ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಇದಕ್ಕೆ ಮಿಕ್ಕಿದ ಮೇಲೂ ನಿಮ್ಗೆ ಏನಾದರೂ ಡೌಟ್ ಇದೆ, ಕ್ರಾಸ್ ಚೆಕ್ ಮಾಡಬೇಕು, ಇವನು ಹೇಳ್ತಾ ಇರೋದು ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ವಿಚಾರಿಸಬೇಕು ಅಂತಂದ್ರೆ ನೀವು ಮಾಡ್ಬೋದು. ಇದಕ್ಕಾದ್ರೂ ಮಾಡ್ಬೋದು, ಇಲ್ಲ ಕೇಂದ್ರ ಕಚೇರಿಗೆ ಅದು ಮಾಡಿಬಿಟ್ಟು ಮಾಡ್ಬೋದು. ಸೊ ಲೆಟ್ಸ್ ಗೋ ಟು ಮಾನ್ವಿ ರಿವ್ಯೂ ಮಾಡಬೇಕಾದ್ರೆ, ನಾನು ಲೇಔಟ್ ರಿವ್ಯೂ ಮಾಡಬೇಕಾದ್ರೆ ನಾನು ಫುಲ್ ಇನ್ ಡೀಟೇಲ್ ಇಲ್ಲಿ ಅರ್ಜಿ ಹಾಕ್ಬೋದಾ ಬೇಡ, ಇಸ್ ಇಟ್ ಗುಡ್ ಆರ್ ನಾಟ್ ಬ್ಯಾಡ್ ಅಂತ ನಾನು ನಿಮಗೆ ಕಮೆಂಟ್, ನಂದು ಪ್ರೋಸ್ ಅಂಡ್ ಕಾನ್ಸ್. ಯಾಕಂದ್ರೆ ಈ ಲೇಔಟಲ್ಲಿ 2 ವರ್ಷದಿಂದನೂ ಆಕ್ಷನ್ ಕೂಡ ಬರ್ತಾ ಇದೆ ಕಾರ್ನರ್ ಸೈಟ್ಗಳು, ನನಗೆ ಸ್ವಲ್ಪ ಐಡಿಯಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಅರ್ಜಿ ಹಾಕೋದನ್ನ ಫಸ್ಟಿಗೆ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ವಿಡಿಯೋ ತುಂಬ ಲೆಂತಿ ಇರುತ್ತೆ. ಲೇಔಟ್ ರಿವ್ಯೂ ನಾನು ಫ್ರೀಯಾಗಿ ಟೈಮ್ ತೊಗೊಂಡು ಯಾರಿಗೆ ಅವಶ್ಯಕತೆ ಇದೆ ಅವ್ರು ನೋಡ್ತಾರೆ. ಸೊ ಅರ್ಜಿ ಹಾಕಬೇಕಂದ್ರೆ ಸಿಂಪಲ್ ಆಗಿ ನೀವು KHB ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಕೊನೆಯದೇ ಪಾಯಿಂಟ್ ನಂಬರ್ 10 ಮಾನ್ವಿ ಫೇಸ್ 2 ಬರುತ್ತೆ. ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಹೋಗುತ್ತೆ. ಸೊ ಇದರಲ್ಲಿ ನೋಡಿ 1, 2, 3, 4, 5 ಟೋಟಲ್ 5 ಸೆಕ್ಷನ್ ಇದೆ. ವಿ ವಿಲ್ ಗೋ ಸೆಕ್ಷನ್ ಬೈ ಸೆಕ್ಷನ್ ಇನ್ 10 ಸೆಕೆಂಡ್ಸ್ ಅಲ್ಲಿ. ಸೊ ಫಸ್ಟ್ನೇ ಸೆಕ್ಷನ್ ಅಲ್ಲಿ ನೋಡಿ ಮಾನ್ವಿ ಅದೇ ತಗೊಂಡಿದೆ, ಸರ್ವೆ ನಂಬರ್ಸು ಆಕ್ಷನ್ ನಂಬರು ಕೂಡ ಅದೇ ತಗೊಂಡಿದೆ. ಹೌಸಿಗೆ ಸೈಟ್ ಹಾಕೊಂಗಿದ್ರೆ ಸೈಟ್ ಅಂತ ಕ್ಲಿಕ್ ಮಾಡಿ, ಹೌಸ್ ಹಾಕೊಂಗಿದ್ರೆ ಹೌಸ್ ಅಂತ ಕ್ಲಿಕ್ ಮಾಡಿ. ಹೌಸಲ್ಲಿ ಕ್ಲಿಕ್ ಮಾಡಿದ್ರೆ LIG MIG ಬರುತ್ತೆ. ಸೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ 4 ಆಪ್ಷನ್ ಇದೆ, EWS LIG MIG HIG HIG2. ಸೊ ಕೇರ್ಫುಲ್ ಆಗಿರಿ, ನೀವು ಮತ್ತೆ ಯಾವುದಾದ್ರು ಹಾಕಕ್ಕೆ ಹೋಗ್ಬೇಡಿ. ಸೊ ಅರ್ಜಿ ನಂಬರ್ಗೆ ಹೋಗುತ್ತೆ. ಸೊ ಇದು ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ನಿಮ್ಮ ಡೀಟೇಲ್ಸ್, ಆಧಾರ್ ಕಾರ್ಡ್ ಪ್ರಕಾರ ಅಥವಾ ನೀವು ಕರೆಂಟ್ ಅಡ್ರೆಸ್ ಏನಿದ್ದೀರಾ. ಸೊ ನಿಮ್ಮ ಹೆಸರು, ನಿಮ್ಮ ಹಸ್ಬೆಂಡು, ಫಾದರು, ವೈಫ್ ಹೆಸರು, ಮೇಲು, ಫೀಮೇಲು, ಮಹಿಳೆ, ತೃತೀಯ ಲಿಂಗ, ಡೇಟ್ ಆಫ್ ಬರ್ತು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ದು ಇನ್ಕಮ್ ಎಷ್ಟಿದೆ ಅಷ್ಟೇ ಹಾಕಿ. EWS ಅರ್ಜಿ ಹಾಕುವವರು ನಿಮ್ದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟಿದೆ ಅಷ್ಟು ಮಾತ್ರ ಹಾಕಿ. ಸೊ ನಂಬರ್ ಆಫ್ ಇಯರ್ 10 ವರ್ಷ, 20 ವರ್ಷ, 30 ವರ್ಷ, ಬೈ ಬರ್ತ್ ಏನಾದರೂ ಮೆನ್ಷನ್ ಮಾಡಿ. ರಿಲಿಜನ್ ಹಿಂದೂ, ಕ್ರಿಶ್ಚಿಯನ್ ಯಾವುದಾದ್ರೂ ಹಾಕಿ, ನಿಮ್ದು ಯಾವುದಿದೆ. ಸೊ SC ST ಸೀನಿಯರ್ ಸಿಟಿಸನ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್, ಡಿಫೆನ್ಸ್, ಇದೇನಾದರೂ ನಿಮ್ದು ಕ್ಯಾಟಗರಿ ಬಂದರೆ ಇಷ್ಟಕ್ಕೆ ಮಾತ್ರ ಹಾಕಿ. OBC 2A 3A X ಪಕ್ಸ್ ಎಲ್ಲ ನಡೆಯಲ್ಲ. ಕ್ಯಾಟಗರಿಯಲ್ಲಿ ಬರೋದು ಇದು 6 ಮಾತ್ರ. ಇದರಲ್ಲಿ ಯಾವುದು ನಿಮ್ದಿಲ್ಲ ಅಂದರೆ ಅದರ್ಸ್ ಹಾಕಿ. SC ಅವರು SC ಸರ್ಟಿಫಿಕೇಟು, ST ಅವರು ST ಸರ್ಟಿಫಿಕೇಟು, ಸೀನಿಯರ್ ಸಿಟಿಸನ್ ಅವರು ಸಿಟಿಸನ್ ಸರ್ಟಿಫಿಕೇಟು, ಸ್ಟೇಟ್ ಗೌರ್ಮೆಂಟ್ ಅವರು ಸ್ಟೇಟ್ ಗೌರ್ಮೆಂಟ್ ID ಕಾರ್ಡು, ಸೆಂಟ್ರಲ್ ಅವರು ಸೆಂಟ್ರಲ್ಲು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಗೌರ್ಮೆಂಟಿಂದ ಇಶ್ಯೂ ಮಾಡಿರೋ ಡೀಟೇಲ್ಸು, ಡಿಫೆನ್ಸ್ ಅವರು ನಿಮ್ಮದು ಎಕ್ಸ್ ಸರ್ವಿಸ್ ಮ್ಯಾನ್ ಅವರು, ಆರ್ಮಿ ಅವ್ರದ್ದು ನಿಮ್ದೇನು ID ಕಾರ್ಡ್ ಇದೆಯಲ್ಲ ಅದನ್ನು ಸರ್ವಿಸ್ ಲೆಟರ್ ಕೂಡ ಹಾಕಬೇಕಾಗುತ್ತೆ. ಸೊ ಅದರ ಕ್ಯಾಟಗರಿ ಮುಖಾಂತರ ಹಂಚಿಕೆ ಏನಾದರೂ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಅದಾದಮೇಲೆ ನಿಮ್ಮದು ಮನೆ ಹೆಸರು, ತಾಲೂಕು, ಲ್ಯಾಂಡ್ ಮಾರ್ಕು, ಪಿನ್ ಕೋಡು, ಡಿಸ್ಟಿಕ್ಕು, ಮೊಬೈಲ್ ನಂಬರು, ಅರ್ಜಿದಾರರ ಹೆಸರು, ಇದೆಲ್ಲ ನಿಮಗೆ ಈ ಡೀಟೇಲ್ಸ್ ಸಿಗುತ್ತೆ. ಸೊ ನಾನು ಥರ್ಡ್ ಸ್ಟೇಜನ್ನ ನಾನು ನಿಮ್ಗೆ ಇನ್ನೊಂದು ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಸಾರಿ ಫಾರ್ ದ ವಾಯ್ಸ್ ಮಿಸ್ ಆಗಿತ್ತು. ಥರ್ಡ್ ಬ್ಲಾಕ್ ಅಲ್ಲಿ ಥರ್ಡ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ ಅಂದರೆ ಬ್ಯಾಂಕಿನ ಹೆಸರು, ಬ್ರಾಂಚ್ ಹೆಸರು, ನಿಮ್ದು ಯಾವ್ದು ಬ್ಯಾಂಕ್ ಇದೆ. ಸೊ ಇದನ್ನ ಯಾಕೆ ಹಾಕಬೇಕು ಅಂದರೆ ನಾಳೆ ನಿಮಗೆ ರೀಫಂಡ್ ಇಲ್ಲಿಂದನೇ ಇದೇ ಅಕೌಂಟಿಗೆ ಆನ್ ಟೈಮ್ ಆಗುತ್ತೆ.
ಸೊ IFSC ಕೋಡ್ ಇದೆ, IFSC ಕೋಡನ್ನು ಹಾಕಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಅಕೌಂಟ್ ನಂಬರು ನೀಟಾಗಿ ಹಾಕಬೇಕು. ಸೊ ಅವರು ಈ ಸಲ ಬಂದ್ಬಿಟ್ಟು ನಿಮ್ದೊಂದು ಫೋಟೋ ಕೇಳಿದ್ದಾರೆ. ಓಕೆ, ನಿಮ್ದೊಂದು ಫೋಟೋ ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ಬ್ಯಾಂಕ್ ಖಾತೆಯ ಮಾಹಿತಿಯ ಪ್ರತಿಬಿಂಬಿಸುವ ಪಾಸ್ಬುಕ್ ಮುಂಭಾಗದ ಫೋಟೋ. ಸೊ ಪಾಸ್ಬುಕ್ ಇದ್ರೆ ನೀವು ಪಾಸ್ಬುಕ್ನ ಫಸ್ಟ್ ಪೇಜನ್ನು ಹಾಕಿ, ಏನು ತೊಂದರೆ ಇಲ್ಲ. ನಿಮ್ಮದು ಪಾಸ್ಬುಕ್ ಇಲ್ಲ ಅಂದರೆ ನಿಮ್ಮದು ಸ್ಟೇಟ್ಮೆಂಟಲ್ಲಿ ಏನಾದರೂ ಡೀಟೇಲ್ಸ್ ಇದೆಯಲ್ಲ, ಯಾವ ಸ್ಟೇಟ್ಮೆಂಟಲ್ಲಿ ನಿಮ್ಮದು ಬ್ಯಾಂಕ್ ಅಕೌಂಟ್ IFSC ಕೋಡ್ ಮ್ಯಾಚ್ ಆಗುತ್ತಲ್ಲ ಅದನ್ನು ಕೂಡ ಹಾಕ್ಬೋದು. ಅದರ ಜೊತೆಗೆ ಇಲ್ಲಾಂದರೆ ಮೊಬೈಲಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನೋ ನೀಟಾಗಿ ತೋರಿಸ್ತಾ ಇದೆ, ಅದರಲ್ಲಿ ಎಲ್ಲ ಪಾಯಿಂಟ್ಸ್ ಎಲ್ಲ ಕವರ್ ಇದೆ ಅಂತ ಅದನ್ನು ಕೂಡ ಹಾಕ್ಬೋದು. ಇದ್ಯಾಕೆ ಇಂಪಾರ್ಟೆಂಟು ಅಂತಂದರೆ, ಸೊ ಇದರಲ್ಲಿ ರೀಫಂಡ್ ಮಾಡಬೇಕಾದ್ರೆ ಏನಾದರೂ ಡೌಟ್ ಬಂದರೆ ನೀವು ಹಾಕಿರೋ ಮಾಹಿತಿನ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ನೀಟಾಗಿ ಪೇಮೆಂಟ್ ಮಾಡಿಕೊಡ್ತಾರೆ. ಸೊ ಆನ್ ಟೈಮ್ ರೀಫಂಡಿಗೆ ಅನುಕೂಲ ಆಗುತ್ತೆ. ಥರ್ಡ್ ಒನ್ ಅಫಿಡಿಯೇಟು, ಇಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಅಫಿಡಿಯೇಟ್ ಹೀಗಿರುತ್ತೆ. ಇದು ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಹೆಸರು ನಿಮ್ಮದು, ಸನ್ ಆಫ್, ವೈಫ್ ಆಫ್, ನಿಮ್ಮದು ಅಡ್ರೆಸ್ಸು, ಪಿನ್ ಕೋಡು, ಐ ಆಮ್ ಅಪ್ಲೈಯಿಂಗ್ ಕರ್ನಾಟಕ ಹೌಸಿಂಗ್ ಬೋರ್ಡು, ಯಾವ್ದು EWS, LIG, MIG, ಕ್ಯಾಟಗರಿ ಆಫ್ LIG, MIG, HIG ಅಂತ ಬರೀ. ಪ್ರಾಜೆಕ್ಟ್ ಬಂದ್ಬಿಟ್ಟು ಮಾನ್ವಿ ಫೇಸ್ 2 ರಾಯಚೂರು ಡಿಸ್ಟಿಕ್ ಅಂತ ಹಾಕಿ. ಐ ಹ್ಯಾವ್ ಅಕ್ಸೆಪ್ಟ್ ದ ಟರ್ಮ್ ಅಂಡ್ ಕಂಡೀಷನ್. ನೋಟಿಫಿಕೇಶನ್ ನಂಬರ್ ಅಂದರೆ ನೀವು ನೋಟಿಫಿಕೇಶನ್ ಒಳಗಡೆ ಹೋದರೆ ಇಲ್ಲಿ ಬರ್ದಿದೆ ನೋಡಿ, ಕರ್ನಾಟಕ ಗೃಹ ಮಂಡಳಿ ಕಾ ಹಂಚಿಕೆ 8 ಲಾಟ್ರಿ 2526. ಇದು ಕನ್ನಡದಲ್ಲಿದೆ, ಕನ್ನಡದಲ್ಲೇ ಬರೀರಿ, ಏನು ತೊಂದರೆ ಇಲ್ಲ. ನಿಮ್ಗೆ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಬರುತ್ತೆ, ಇಂಗ್ಲೀಷ್ನಲ್ಲೂ ಬರೀರಿ, ನಿಮ್ಗೆ ಯಾವ್ದು ಕಂಫರ್ಟ್ ಅಂತ ಅದನ್ನು ಬರೀರಿ. ಸೊ ಅದಾದಮೇಲೆ ವಿನ್ ಅಫರ್ಮ್ ದಟ್ ಫ್ಯಾಮಿಲಿ ಮೆಂಬರ್ಸ್ ರೆಸಿಡಿಂಗ್, ಏನು ಅಡ್ರೆಸ್ ಇದೆ, ಏನಾದರೂ ರೆಂಟ್ ಕೊಡ್ತಾ ರೆಂಟ್ ಕೊಡ್ತೀನಿ, ರೆಂಟ್ ಕೊಡ್ತಾ ಇಲ್ಲ ಅಂತಂದರೆ ಅದ್ರ ಬಗ್ಗೆ ಪಾಯಿಂಟನ್ನು ತೆಗೀರಿ. ಇಲ್ಲಾಂದರೆ ನೀವೇನಾದರೂ ನಿಮ್ಮ ತಂದೆ ತಾಯಿ ಊರಲ್ಲಿ ಮನೆ ಇದೆ, ನೀವು ಬೆಂಗಳೂರಲ್ಲಿ ಇದೆ, ಅದು ಕೂಡ ರೆಂಟ್ ಅಂದರೆ ಕನ್ಸಿಡರ್ ಮಾಡ್ಬೋದು. ಓಕೆ, ಆ ಥರ ಎಲ್ಲ ಮಾಡ್ಬೋದು. ಇನ್ನೆಲ್ಲ ಬೇಸಿಕ್ ಡೀಟೇಲ್ಸು ಸಿಗ್ನೇಚರ್ ಮಾಡಿ, ಇದನ್ನು ಒಂದು 100 ರೂಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಮಾಡಿ ನೀಟಾಗಿ ಫಿಲ್ ಮಾಡಿ ನೋಟ್ರಿ ಮಾಡಿಸಿ ಹಾಕಿದರೆ ತುಂಬ ಒಳ್ಳೆಯದು. ಯಾಕಂದರೆ ಇವತ್ತಲ್ಲ ನಾಳೆ ನೀವು ಅರ್ಜಿ ಹಾಕಿದ್ಮೇಲೆ ಸೈಟ್ ಅಲಾಟ್ಮೆಂಟ್ ಆದರೆ ಇದನ್ನು ಅಫಿಡೇಟನ್ನು ನೀಟಾಗಿ ಕೊಡಲೇಬೇಕಾಗುತ್ತೆ. ಸರ್ ಅಷ್ಟೊಂದು ಟೈಮ್ ಇಲ್ಲ, ಹಾಗೆ ಬರೆದ್ಬಿಟ್ಟು ಹಾಕ್ಬೋದಾ ಅಂತಂದರೆ ಎಸ್, ಹಾಕಿ, ಸೆಲ್ಫ್ ಅಟೆಸ್ಟೆಡ್ ಮಾಡಿ ಹಾಕಿ, ಏನು ತೊಂದರೆ ಇಲ್ಲ. ಸೊ ನಾಳೆ ಸಿಕ್ತು ಅಂತಂದರೆ ಅದನ್ನು ರೀವರ್ಕ್ ಮಾಡಿ ಹೊಸದಾಗಿ ಕೊಡಬೇಕಾಗುತ್ತೆ. ರಾಯಚೂರು KHPಯಲ್ಲಿ ಗಮನ ಇರಲಿ. ಓವರ್ ದ ಟೈಮ್ ಆಫ್ ಪ್ರೊಸೆಸ್ ಡ್ಯೂರಿಂಗ್ ರಿಜಿಸ್ಟ್ರೇಷನ್ ಪ್ರೊಸೆಸಲ್ಲಿ ಕೊಡಲೇಬೇಕಾಗುತ್ತೆ. ಅದರಿಂದ ಎಸ್ಕೇಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಅದನ್ನು ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನಿಸುತ್ತೋ ಅದನ್ನು ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿ ಆರ್ ಕಂಪ್ಲೀಟೆಡ್ ಥರ್ಡ್ ಅಲ್ವಾ, ಬ್ಯಾಂಕ್ ಡೀಟೇಲ್ಸ್ ಆಯಿತು. ನಾಮಿನಿ ಡೀಟೇಲ್ಸ್ ಹೋಗೋಣ. ನಾಮಿನಿ ಯಾಕೆ ಅಂತಂದರೆ, ಇನ್ ಕೇಸ್ ಅರ್ಜಿ ಹಾಕಿದಾಗ ಏನಾದರೂ ಓವರ್ ದ ಟ್ರಾನ್ಸಾಕ್ಷನ್ ಏನಾದರೂ ಮಿಸ್ ಮ್ಯಾಚ್ ಆದರೆ ಸೊ ನಾಮಿನಿ ಡೀಟೇಲ್ಸ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಸುಮ್ಮನೆ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು ಅವ್ರ ಹೆಸರು ಬರೀರಿ. ಅವ್ರದ್ದು ಏನಾದರೂ ಬ್ಯಾಂಕ್ ಡೀಟೇಲ್ಸ್ ಇದ್ದರೆ ಅವ್ರ ಬ್ಯಾಂಕ್ ಡೀಟೇಲ್ಸ್ನ ಹಾಕಿ. ಒಬ್ಬೊಬ್ಬರು ಬ್ಯಾಂಕ್ ಡೀಟೇಲ್ಸ್ ಇಲ್ಲ ಅಂತಂದರೆ ನಿಮ್ಮದೇ ಬ್ಯಾಂಕ್ ಡೀಟೇಲ್ನ ಇಲ್ಲಿ ರೀಕನ್ಫರ್ಮ್ ಮಾಡಿ. ದಟ್ ಶುಡ್ ಬಿ ಫೈನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ರಿಜಿಸ್ಟರ್ ಆ್ಯಂಡ್ ಪೇ. ಸೊ ನೀವು ಇಲ್ಲಿ ಏನು ಸೆಲೆಕ್ಟ್ ಮಾಡ್ತೀರಲ್ವಾ, ಫಾರ್ ಎಕ್ಸಾಂಪಲ್ ಕ್ಯಾಟಗರಿ ನಾನು HIG LIG ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ LIG ಸೆಲೆಕ್ಟ್ ಮಾಡಿ ಹೌಸನ್ನು ಸೆಲೆಕ್ಟ್ ಮಾಡ್ತೀನಿ, ಜಸ್ಟ್ ಫಾರ್ ಮೈ ಇನ್ಫಾರ್ಮೇಷನು. ಸೊ ನಾವು ಇಲ್ಲಿ ಫೇಸ್ 2 ಸೆಕೆಂಡ್ ಸೆಕ್ಷನಲ್ಲಿ ಬಂದರೆ ಸೊ ಇಲ್ಲಿ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಂತ ಹಾಕಿರ್ತೀನಿ. ಓಕೆ, ನೀವು ಅದೇ ಥರ್ಡ್ ಸೆಗ್ಮೆಂಟಿಗೆ ಬಂದರೆ ಇಲ್ಲಿ ನೋಡಿ, ಒಂದು ಅಫಿಡೇಟ್ ಹಾಕಬೇಕು ಕಂಪಲ್ಷನ್ನು, ಒಂದು ಫೋಟೋ ಹಾಕಬೇಕು ಕಂಪಲ್ಷನ್ನು. ನಾನು ರಿಸರ್ವೇಷನ್ ಸೆಲೆಕ್ಟ್ ಮಾಡಿದೆ, ಏನಂತ, ಹ್ಯಾಂಡಿಕ್ಯಾಪ್ಡ್ ಅಂತೇಳಿ. ಹ್ಯಾಂಡಿಕ್ಯಾಪ್ಡ್ ಸಂಬಂಧಪಟ್ಟಿದ್ದನ್ನು ಇಲ್ಲಿ ಲೋಡ್ ಮಾಡಬೇಕು. 4ನೇದು ಪಾಸ್ಬುಕ್ ಹಾಕಬೇಕು. ಈ ಥರ ನಾವು ಡೀಟೇಲ್ಸ್ ಎಲ್ಲ ಹಾಕಬೇಕು. ಸೊ ಕೊನೆ ಬಂದಾಗ ಮನೆ ಸೆಲೆಕ್ಟ್, ಸೈಟ್ ಹೌಸಸ್ ಸೆಲೆಕ್ಟ್ ಮಾಡಿದ LIG. ಓಕೆ, ಮನೆ ಸೆಲೆಕ್ಟ್ ಮಾಡೋದ್ರಿಂದ ರಿಜಿಸ್ಟ್ರೇಷನ್ಗೆ ಬಂದರೆ ಯಾಕೋ ವರ್ಕ್ ಆಗ್ತಾ ಇರಲ್ಲ, ಸೈಟು HIG 2 ಸೆಲೆಕ್ಟ್ ಮಾಡ್ತೀನಿ. HIG 2 ನಾನು ಹೇಳಿದೆಲ್ಲ, 1,500 ಫೀಸ್ ಇರುತ್ತೆ, 60,000 EMD ಇರುತ್ತೆ. ಸೊ ಇಷ್ಟೆಲ್ಲ ನೀಟಾಗಿ ಹಾಕಿದ್ಮೇಲೆ ರಿಜಿಸ್ಟರ್ ಅಂಡ್ ಪೇ ಪ್ರೊಸೀಡ್ ಅಂತ ಹೋಗಬೇಕು. ಇಟ್ ಇಸ್ ಆಸ್ ಸಿಂಪಲ್. ಪೇ ಪ್ರೊಸೀಡ್ ಆದಮೇಲೆ ಅಷ್ಟಕ್ಕೆ ಬಿಡಬೇಡಿ, ಪೇಮೆಂಟನ್ನು ಕಂಪ್ಲೀಟ್ ಮಾಡಿ. ಪೇಮೆಂಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ಆಮೇಲೆ ಮಲ್ಟಿಪಲ್ UPI, ಫೋನ್ಪೇ, ಗೂಗಲ್ ಪೇ ಎಲ್ಲ ಕಡೆಯಿಂದ ಕೊಡ್ಬೋದು. ಏನು ಹೆದರೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಪೇಮೆಂಟ್ ಮಾಡಿ. ಪೇಮೆಂಟ್ ಆದಮೇಲೆ ನಿಮ್ದು ರಿಜಿಸ್ಟರ್ ಆಗಿ ನಿಮ್ಮದು ರಿಜಿಸ್ಟರ್ ID ಇದು ಬರುತ್ತೆ. ಓಕೆ, ನೀವು ID ತೊಗೊಂಡು ಆರಾಮಾಗಿ ಡೇಟಾ ಸೇವ್ ಮಾಡಿ ಇಟ್ಕೊಂಡಿಡಿ. ಸೊ ಇನ್ ಕೇಸ್ ಇದಕ್ಕೆ ಏನಾದರೂ ಅರ್ಜಿ ಹಾಕಿದ್ರೆ, ಓಕೆ, ನೀವು ಇದು ಕಂಪ್ಲೀಟಾಗಿ ಡೀಟೇಲ್ಸು. ಸೊ ಇದ್ರದ್ದು ಡೀಟೇಲ್ಸು ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಮಾಡಿ ಕೇಳಿ. ಅರ್ಜಿ ಹೇಗೆ ಹಾಕಬೇಕು ಅಂತ ಹೇಳಿದ್ದೀನಿ, ಅಫಿಡೇಟ್ ಬಗ್ಗೆನೂ ಹೇಳಿದ್ದೀನಿ, ನೋಟಿಫಿಕೇಶನ್ ಬಗ್ಗೆನೂ ಫುಲ್ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಸೊ ನಾವೇನಾದರೂ ಈಗ ಮಾನ್ವಿ ಎಲ್ಲಿದೆ, ಮಾನ್ವಿ KHP ಲೇಔಟ್ ಎಕ್ಸಾಕ್ಟ್ಲಿ ಹೆಂಗಿದೆ, ಯಾವ್ಯಾವ್ದು ಕಾಣುತ್ತೆ ಅಂತ ಅದನ್ನು ಕೂಡ ಹೇಳ್ತೀನಿ. ಮೇನ್ ರೋಡಿಂದ ಹೇಗೆ ಹೋಗಬೇಕು, ಎಲ್ಲೆಲ್ಲಿ HIG ಇದೆ, ಎಲ್ಲೆಲ್ಲಿ MIG ಇದೆ, ಅದನ್ನು ಕೂಡ ಕವರ್ ಮಾಡ್ತೀನಿ. ಸೊ ಫಸ್ಟು ನಾವು ಲೊಕೇಶನ್ ಮಾಡೋಣ. ಸೊ ಇನ್ ಕೇಸ್ ನೀವು ಇದಕ್ಕೆ ಅರ್ಜಿ ಹಾಕಿ ನಿಮಗೇನಾದರೂ ಫ್ಯೂಚರ್ ಹೆಲ್ಪ್ ಬೇಕು ಅಂದರೆ ಬನ್ನಿ, ನಾನು ಅಪ್ಲಿಕೆಂಟ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿಕೊಡ್ತೀನಿ. ನಾಳೆ ಏನಾದರೂ ಸಕ್ಸಸ್ ಆಯಿತು ಅಂದರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಹೆಲ್ಪ್ ಮಾಡಿ, ಓನರ್ಸ್ ಗ್ರೂಪನ್ನು ಕನ್ವರ್ಟ್ ಮಾಡಿ ನಾವು ನಿಮಗೆ ಬಿಟ್ಕೊಡ್ತೀವಿ. ಎಂಡ್ ಟು ಎಂಡ್ ಹೆಲ್ಪ್ ಇರುತ್ತೆ ನನ್ನ ಕಡೆಯಿಂದನೇ. ನಾನೇ ಸ್ಪೆಷಲ್ ಆಗಿ ಇದನ್ನು ಹ್ಯಾಂಡಲ್ ಮಾಡ್ತೀನಿ, ಎಂತಲೇ ಕೆಲಸ ಅವಶ್ಯಕತೆ ಇಲ್ಲ.
ಅರ್ಜಿ ಹಾಕಿ ಆದ್ರೂ ಕಾಲ್ ಮಾಡಿ, ಇಲ್ಲ ಅರ್ಜಿ ಹಾಕೊಟ್ಟು ಹೆಲ್ಪ್ ಬೇಕಂದ್ರೂ ಕಾಲ್ ಮಾಡಿ. ಎರಡೂ ಸಪೋರ್ಟ್ ಕೂಡ ನಮ್ಮ ಹತ್ರ ಇದೆ. ಸೊ ಲೆಟ್ಸ್ ಗೋ ಟು ಮಾನ್ವಿ ರಿವ್ಯೂ ಲೊಕೇಶನ್. ಸೊ ಇಲ್ಲಿ ನೋಡಿ, ಮಾನ್ವಿ ಇಸ್ ಸಿಟಿ ಆಫ್ ದ ರಾಯಚೂರು ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ, ಸ್ಟೇಟ್ ಆಫ್ ಕರ್ನಾಟಕ. ದಿಸ್ ಅ ಮುನ್ಸಿಪಲ್ ಹೆಡ್ ಕ್ವಾರ್ಟರ್ಸ್ ಆಫ್ ಮಾನ್ವಿ ತಾಲೂಕು. ಇದೊಂದು ತಾಲೂಕು ರಾಯಚೂರು ಡಿಸ್ಟಿಕ್ ಅಲ್ಲಿ. ಸ್ವಲ್ಪ ನಾನೇನಾದರೂ ಸ್ಯಾಟಲೈಟ್ ಇಮೇಜ್ ತಗೊಂಡು, ಓಕೆ, ಜಸ್ಟ್ ಲೆಟ್ಸ್ ಗೋ. ಮಾನ್ವಿ ಸಿಟಿ ಆಫ್ ಇಂಡಿಯಾ. ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ ಇವತ್ತು ಯಾಕೋ, ಜಸ್ಟ್ ಬೇರ್ ವಿತ್ ಮೀ. ಮ್ಯಾಪ್, ದೆನ್ ದಿಸ್ ಒನ್, ಯಾ. ಸೊ ನೀವು ಮಿನಿಮೈಸ್ ಮಾಡಿದ್ರೆ ನೀವು ರಾಯಚೂರು ಡಿಸ್ಟಿಕ್ ಇಂದ ತುಂಬಾ ದೂರದಲ್ಲಿದೆ. ಓಕೆ, ಕಂಪೇರ್ ಮಾಡೋಕ್ಕಾಗಲ್ಲ, ಪಕ್ಕದ ತಾಲೂಕೇನಲ್ಲ ಇದು. ಸೊ ರಾಯಚೂರು ಬಂದ್ಬಿಟ್ಟು ನಿಮಗೆ ಟುವರ್ಡ್ಸ್ ನಾರ್ತ್ ಅಲ್ಲಿ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಎಕ್ಸಾಕ್ಟ್ಲಿ ಯಾವುದದು ರಾಯಚೂರು ಮತ್ತೆ ಕೊಪ್ಪಳ ರೋಡಿಗಿದೆ. ಸೊ ಕೊಪ್ಪಳ ಅಂದರೆ ಹುಬ್ಬಳ್ಳಿ, ಕೊಪ್ಪಳ, ಹೊಸಪೇಟೆ, ಸಿಂದಗಿ, ಓಕೆ. ಸೊ ಈ ಸಿಗಂದೂರು, ಕಾರಟಗಿ, ಈ ರೋಡಲ್ಲಿ ಬರುತ್ತೆ. ಇದು ಗಂಗಾವತಿ, ಈ ರೋಡಲ್ಲಿ ಬರುತ್ತೆ. ಸೊ ಇದು ತುಂಗಭದ್ರಾ ನದಿ ಕೂಡ ತುಂಬ ಹತ್ರ ಇದೆ. ಐ ಥಿಂಕ್ ಮಾನ್ವಿಯಿಂದ ಸ್ವಲ್ಪ ಒಂದು 2 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ತುಂಗಭದ್ರಾ ಅಲ್ಲ, ಆಂಧ್ರ ಪ್ರದೇಶ ಬಾರ್ಡರ್ ಅಲ್ಲಿ ಇದೆ ಇದು ತುಂಗಭದ್ರಾ ನದಿ. ಯಸ್, ಕೆನ್ ಯು ಸಿ ದಿಸ್? ಓಕೆ, ದಿಸ್ ಇಸ್ ಆಲ್ಸೋ ಒನ್. ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಸೊ ಜಸ್ಟ್ ಝೂಮ್ ಇನ್ ಮಾಡಿದ್ರೆ ಈ ಥರ ಇದೆ. ನಾನು ನಿಮಗೆ ಸಿಟಿ ಸೆಂಟ್ರಿಂದ ತೋರಿಸ್ತೀನಿ. ರಾಯಚೂರು ಕೊಪ್ಪಳ ರೋಡ್ ಇದು. ಓಕೆ, ಸೊ ನೀವೇನಾದರೂ ಲೈವ್ ನೋಡಬೇಕು ಅಂತಂದ್ರೂ ಲೈವ್ ಕೂಡ ನೋಡ್ಬೋದು. ಈ ಥರ ಇದೆ ನೋಡಿ. ಓಕೆ, ದಿಸ್ ಹೌ ಇಟ್ ಇಸ್. ಈ ರೋಡಲ್ಲಿ, ಕೊಪ್ಪಳ ರೋಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಐ ಥಿಂಕ್ ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ನಾನು ಹಾಗೆ ಫಾಸ್ಟಾಗಿ ಮೂವ್ ಮಾಡ್ತೀನಿ. ಸೊ ನಿಮಗೆ ಎಲ್ಲಿವರೆಗೂ ಇದು ಕ್ವಿಕ್ಕಾಗಿ ಒಂದೊಂದು ಟಚ್ಗೂ 200 ಕಿಲೋಮೀಟರ್ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಇದು ಕ್ಯಾಪ್ಚರ್ ಆಗ್ಬೇಕಾದ್ರೆ ಇದು ಯಾವುದೋ ಒಂದು ಲಾರಿ ಮುಂದೆ ಹೋಗ್ತಾ ಇದೆ, ಅದ್ರ ಪಕ್ಕದಲ್ಲಿ ಓವರ್ಟೇಕ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ ಕಿಲೋಮೀಟರ್ ಬಂದಿದ್ದೀವಿ. ಡೆವಲಪ್ಮೆಂಟ್ ಯು ಕ್ಯಾನ್ ಸಿ ಆನ್ ಅ ಮೇನ್ ರೋಡ್. ಯಾಕಂದರೆ ಇದು ಹೈವೇ ಆಗಿರೋದ್ರಿಂದ, ಕೊಪ್ಪಳ ರಾಯಚೂರು ರೋಡ್ ಆಗಿರೋದ್ರಿಂದ, ಸೊ ಈ ಥರ ಇದ್ದೇ ಇರುತ್ತೆ. ಸೊ ಇಲ್ಲೊಂದು ದೊಡ್ಡ ಜಂಕ್ಷನ್ ಇದೆ. ಓಕೆ, ನೀವೇನಾದರೂ ಹೋದರೆ ಇದನ್ನು ರೆಫರ್ ಮಾಡಿಕೊಂಡು ಕೂಡ ಹೋಗ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸೊ ಇಲ್ಲಿಂದ ನೀವು ಇನ್ನೊಂದು ಚೂರು ಮುಂದೆ ಬಂದರೆ ಯು ಸಿ ಡೆವಲಪ್ಮೆಂಟ್, ರಾಯಚೂರು ಕೊಪ್ಪಳ ರಸ್ತೆ. ಸೊ ಇಲ್ಲೊಂದು ಜಂಕ್ಷನ್ ಇದೆ. ಇದು ಯಾವ ಜಂಕ್ಷನ್ ಅಂತಂದರೆ, ಇದು ಬಂದ್ಬಿಟ್ಟು ಏನಂತ ಹೇಳ್ತೀನಪ್ಪ ಇದಕ್ಕೆ, ಜಸ್ಟ್ ರಿಮೆಂಬರ್ ದಿಸ್, ಶ್ರೀ ಸಿಮೆಂಟ್ ಬೋರ್ಡ್ಸ್. ಓಕೆ, ಇಲ್ಲಿಂದ ಇನ್ನೊಂದು ಚೂರು ಮುಂದೆ ಹಾಗೆ ಬಂದರೆ ಈ ಡಬಲ್ ರೋಡ್ ಎಂಡ್ ಆಗುತ್ತೆ. ಅದಾದಮೇಲೆ ಸಿಂಗಲ್ ರೋಡ್ ಬಂದ್ಬಿಡುತ್ತೆ. ಸೊ ಅದಾದಮೇಲೆ ಮತ್ತೆ ಡಿವೈಡರ್ ಇದೆ. ಓಕೆ, ಸೊ ಮತ್ತೆ ಇಲ್ಲಿ ಒಂದು ಧಾನ್ಯ ಮಂದಿರ ಇದೆ, ಅದನ್ನು ಕ್ರಾಸ್ ಮಾಡಿ ಬರಬೇಕು. ಸೊ ಇಲ್ಲಿವರೆಗೂ ಇದು ತೋರಿಸ್ತಾ ಇದೆ. ಸೊ ಇಲ್ಲಿವರೆಗೂ ನೀವು ಬರಬೇಕಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಡ್ರೈವ್ ಅನ್ಕೊಳ್ಳಿ. ಓಕೆ, 1.5 ಕಿಲೋಮೀಟರ್ ಡ್ರೈವ್ ಅನ್ಕೊಳ್ಳಿ. ಇನ್ನೊಂದು ಚೂರು ಮುಂದೆ ಬಂದರೆ ಮತ್ತೆ ಡೆವಲಪ್ಮೆಂಟ್ ಇದೆ. ಅಲ್ಲಿ ಇಲ್ಲಿ ಹೋಟೆಲ್ಸು, ಪೆಟ್ರೋಲ್ ಬಂಕು, ಮನೆಗಳು, ಒಂದು ಊರು. ಓಕೆ, ಈ ಥರ. ಆಮೇಲೆ ಇಲ್ಲಿ ನಿಮಗೆ ಗೌರ್ಮೆಂಟ್ ಫಸ್ಟ್ ಬಾಷುಮಿಯಾ ಸಾಹುಕಾರ್ ಪ್ರಥಮ ದರ್ಜೆ ಕಾಲೇಜ್ ಇದೆ. ಅದರ ಆಪೋಸಿಟ್ ನಿಮಗೆ ಇಲ್ಲಿ ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಈ ಎರಡು ಸ್ಕೂಲನ್ನು ದಾಟಿ ಒಂದು 500 ಮೀಟರ್ ಬಂದರೆ ನಿಮಗೆ ಶ್ರೀ ಆಂಜನೇಯ ಆಗ್ರೋ ಇಂಡಸ್ಟ್ರಿಯಲ್ ಇದೆ. ಸೊ ಅಲ್ಲಿ ಬಂದರೆ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ಓನ್ಲಿ KHB ಲೇಔಟ್. ಇದೇ ರೋಡು, ಇದೇ ಡಬಲ್ ರೋಡು. ನಾನು ನಿಮಗೆ ಮ್ಯಾಪ್ ಜೊತೆನೂ ಟೈ ಮಾಡ್ತೀನಿ ನೋಡಿ. Can you see this? Okay, towards Sigandur, towards Raichur. Okay, ಸೊ ಇದೇ ಹೇಳ್ತಾ ಇರೋದು. ಟುವರ್ಡ್ಸ್ ರಾಯಚೂರು, ಸಿಗಂದೂರು ಅಂದರೆ ಕೊಪ್ಪಳ ರೋಡೇ ಸಿಗಂದೂರು ರೋಡು, ರೈಟಿಗೆ ರಾಯಚೂರು ರೋಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ನಾಳ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಇಲ್ಲೊಂದು ನಾಳ ಇದೆ, ಕ್ಲಿಯರ್ ಆಗಿದೆ ನೋಡಿ. ಓಕೆ, ಈ ನಾಳ ಐ ಥಿಂಕ್ KHB ಲೇಔಟ್ ಮಧ್ಯದಲ್ಲೇ ಹೋಗಿದೆ. ಓಕೆ, ಚಿಕ್ಕದಿದು, ತುಂಬ ಏನು ದೊಡ್ಡದೇನಲ್ಲ, ಜಸ್ಟ್ ಲೈಕ್ ಒಂದು ಸ್ಮಾಲ್ 3-4 ಹೋಲ್ ಬ್ರಿಡ್ಜು. ಬಟ್ ಅದನ್ನು ಕೂಡ ಡೈಗ್ರಾಮಲ್ಲಿ ಅಕಾಮಡೇಟ್ ಮಾಡಿದ್ದಾರೆ. ಸೊ ಈ ನಾಳ ಎಡಗಡೆ ಮತ್ತು ಬಲಗಡೆ ನೀಟಾಗಿ KHB ರೋಡ್ ಇದೆ. ಇಲ್ಲಿ ನೋಡಿ HIG2 ಅಂತ ನೋಟಿಫಿಕೇಶನ್ ಅಲ್ಲಿ ಏನೊಂದು 5 ಸೈಟ್ ಇದೆಯಲ್ಲ, HIG2 ಇಲ್ಲಿ ಕಾಣ್ತಾ ಇದೆ ನೋಡಿ. HIG2 HIG2
ಟೂ 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 ಎಸ್. ಇದು ಈ ಬಲಗಡೆ ಏನಿದೆಯಲ್ಲ, ಎಂಟ್ರಿ ಆದ ಬಲಗಡೆ ಬರೋದು HIG2, ಎಂಟ್ರಿ ಆದ ಲೆಫ್ಟಲ್ಲಿ ಬರೋದು HIG1. ಓಕೆ, ಇನ್ನೂ ಕೆಳಗಡೆ ಹೋದರೆ ಇಲ್ಲಿ ಕೂಡ HIG2 ಇದೆ. ಇಲ್ಲೊಂದು ಪಬ್ಲಿಕ್ ಲ್ಯಾಂಡ್ ಇದನ್ನೆಲ್ಲ ಹಾಕಿದ್ದಾರೆ. ಓಕೆ, ಅದಾದ ಮೇಲೆ ಒಂದು ಡಬಲ್ ರೋಡ್ 18 ಫೀಟ್ 60 ಫೀಟ್ ರೋಡ್ ಇದೆ. ಓಕೆ, ಅಲ್ಲಿ ಕೂಡ HIG ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರೂ ಕೂಡ HIGಗಳಿದೆ. ಈ 50 ಫೀಟ್ ರೋಡ್ ಲೆಫ್ಟಲ್ಲಿ ತೊಗೊಂಡ್ರೆ HIG2 ಇದೆ. ಸೈಡ್ ನಂಬರ್ 54, 55, 56, 57, 62 ಎಲ್ಲ ಇದೆ. ರೈಟ್ ಸೈಡ್ ಎಲ್ಲ HIG2 ಹಾಕಿದಾರಾ? ಇಲ್ಲ, ಈ ಕಡೆ HIG2 ಹಾಕಿಲ್ಲ. ಇನ್ನೆಲ್ಲ ಕಡೆ HIG1 ಇದೆ. ಸೊ ಮೇನ್ ರೋಡಲ್ಲೆಲ್ಲ HIG1 ಇದೆ, ಅದರ ಹಿಂದ್ಗಡೆ MIG ಇದೆ. ಲೇಔಟನ್ನು ಕೊನೆಗೆ ಹೋದ್ರೂ ಕೂಡ ಅದೇ ಥರನೇ ಡಿವೈಡ್ ಆಗಿದೆ. HIG2 ಆಲ್ಮೋಸ್ಟ್ ಮಧ್ಯದಲ್ಲಿ ಎಂಟ್ರಿಯಲ್ಲಿ ಅಥವಾ ಈ ಫಸ್ಟ್ 60 ಫೀಟ್ ರೋಡ್ ಏನಿದೆ ಇದ್ರಗಡೆ ಇಲ್ಲೊಂದು ಸಬ್ ಸ್ಟೇಷನ್ ಏನು ಕೊಟ್ಟಿದ್ದಾರಲ್ವ, ಎಲೆಕ್ಟ್ರಿಕಲ್ ಪೋಲ್ದು, ಅದ್ರ ಒಳಗಡೆ ಬಂದರೆ ಸೊ ಈ ಭಾಗದಲ್ಲಿ HIG2 ಬರುತ್ತೆ ಈ ಮನೆ ಇದರಲ್ಲಿ. ಸೊ ಇಲ್ಲೊಂದು ಸಬ್ ಸ್ಟೇಷನ್ ಅಂತ ಏನೋ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಇಲ್ಲೊಂದು ಎಲೆಕ್ಟ್ರಿಕಲ್ದು ಏನೋ ಇರಬೇಕಿದು. ಸೊ ಇದರ ಎದುರುಗಡೆ ಈ ಪ್ಯಾಚ್ ಏನಿದೆಯಲ್ಲ, KHB ಕಾಲೇಜ್ ಜಂಕ್ಷನ್, ಈ ಪ್ಯಾಚ್ ಕೂಡ HIG2 60 ಅಡಿಗೆ ಟೋಟಲ್. ಈ ರೋಡ್ ಇಲ್ಲಿ ಒಂಚೂರು ಕಟ್ ಆಗಿದೆ, ಬಟ್ ಇದೆಲ್ಲ HIG2 ಸೈಟ್ಗಳು ಬರುತ್ತೆ. ಸೊ ಅದ್ರ ಮೇಲೆ ಗಮನ ಇರಲಿ. ಸೊ ಅದಾದಮೇಲೆ ಎಲ್ಲ HIG1. ಓಕೆ, ಸೊ ಅದಾದಮೇಲೆ ನಿಮಗೆ LIG ಮನೆಗಳು ಬಂದ್ಬಿಟ್ಟು 37 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ಇದೇನು ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆಯಲ್ಲ, 248 ಸ್ಕೆಚ್ ಪೆನ್ನಲ್ಲಿ ಡಾರ್ಕ್ ಮಾಡಿದಾರಲ್ಲ, ಇವೆಲ್ಲ ಮನೆಗಳಿರುವಂಥ ಸೈಟ್ಗಳು. ಕೊನೆಗೆ ಹೋದ್ರು ಕೊನೆಯಲ್ಲೂ ತುಂಬ ಮನೆಗಳಿದೆ. ಸೊ ನಾನು ನಿಮಗೆ ಗೂಗಲ್ಲಿ ಇದನ್ನು ಒಳಗಡೆ ತೊಗೊಂಡೋದ್ರೆ ಇಲ್ಲಿದೆ ನೋಡಿ, ಈ ಥರ ಇದೆ ನೀಟಾಗಿ 30-40 LIG ಮನೆಗಳು 40 ಫೀಟ್ ರೋಡ್ಗೆ. ಎಲ್ಲ ಮನೆಗಳು ಈಸ್ಟ್ ಫೇಸಿಂಗ್ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಈಸ್ಟ್ ಫೇಸಿಂಗ್ ಹೌಸ್ಗಳು. ಇಲ್ಲೇನಾದರೂ ಸಿಕ್ಕರೆ ನಿಮ್ಗೆ ಈಸ್ಟ್ ಸಿಗುತ್ತೆ. ಈ ಜಂಕ್ಷನ್ ಏನಿದೆ ಇವೆಲ್ಲ ನಾರ್ತ್ ಫೇಸಿಂಗ್ ಮನೆಗಳು. ಓಕೆ, ಸೊ ಈ ಥರ ಇದೆ. ಆಮೇಲೆ ಈ ಲೈನಲ್ಲಿ ಏನಾದರೂ LIG ಸಿಕ್ಕರೆ ಅಗೈನ್ ನಿಮಗೆ ಈಸ್ಟ್ ಫೇಸಿಂಗ್ ಮನೆಗಳು. ಇದು 30-50 MIG ಮನೆಗಳು. ಇವು MIGಯಲ್ಲಿ ನಿಮ್ಗೆ ಎಷ್ಟು ನಂಬರ್ ಇದೆ? 11 ಮನೆ ಇದೆ. ಸೊ 11 ಮನೆಯಲ್ಲಿ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಇರೋದು ಕೂಡ ಫಸ್ಟಿಗೆ ಎಂಟ್ರಿ ಬರೋದು ಕೂಡ MIG, ಈಸ್ಟ್ ಮತ್ತು ನಾರ್ತ್. ಟೋಟಲ್ 11 ಮನೆ ಸೇಲ್ಗಿದೆ ಆಸ್ ಪರ್ ದಿಸ್ ಒನ್. ಬಟ್ ಇಲ್ಲಿ ನೋಡಿದ್ರೆ 5, 10, ಒಂದು 20 ಮನೆ MIG ಕಟ್ಟಿದ್ದಾರೆ. ಅದರಲ್ಲಿ ಒಂದು 10 ಸೇಲ್ಗಿದೆ. ನೀವು ಇಲ್ಲೊಂದು ನೋಡಿದ್ರೆ ಆಲ್ರೆಡಿ ಯಾರೋ ಬಂದು ಕಾಂಪೌಂಡ್ ಹಾಕೊಂಡು ನೀಟಾಗೆಲ್ಲ ಮಾಡಿದ್ದಾರೆ. ಅಲ್ಲಿ ಹೋಗಿ ವಿಚಾರಿಸಿ ಲ್ಯಾಂಡ್ ಪ್ರೈಸ್ ಏನಿದೆ, ಮನೆಗಳು ಒಳ್ಳೇದಾ, ಯಾವ ಥರ ಕನ್ಸ್ಟ್ರಕ್ಷನ್ ಇದೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ನ, ವಾಟರ್ ಇದೆಯೋ ಇಲ್ಲೋ, ಇದನ್ನೆಲ್ಲ ನೋಡಿದ್ರೆ ನಿಮಗೆ ಯು ಕ್ಯಾನ್ ಸೆಲೆಕ್ಟ್ ಇಟ್. ಆಮೇಲೆ ಈ ಕಾಲೋನಿ ಒಳಗಡೆ ಬಂದ ಮೇಲೆ ಲೆಫ್ಟ್ ತೊಗೊಂಡು ಹೋದರೆ ಓಕೆ, ಇಲ್ಲೂ ಸ್ವಲ್ಪ ಇದೆ. ಇವು ಕೂಡ ಈಸ್ಟ್ ಫೇಸಿಂಗ್ ಮನೆಗಳು. ಮನೆಗಳ ಬಗ್ಗೆ ನೀವು ಫೇಸಿಂಗ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇರೋದು 2 ಜಂಕು, ಒಂದು ನಾರ್ತ್ ಮತ್ತು ಒಂದು ಈಸ್ಟು. ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಇಟ್ಸ್ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾಲೆ ಬಗ್ಗೆ ಏನು ಹೇಳಿದಿಲ್ಲ, ಈ ನಾಲೆ ಚಿಕ್ಕದಾಗಿರುವಂಥ ನಾಲೆ. ಐ ಡೋಂಟ್ ನೋ ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅಲ್ಲಿ ಯಾರಾದರೂ ಕರೆಂಟ್ಲಿ ಲಿವಿಂಗ್ ಇದ್ರೆ ಹೋಗಿ ವಿಚಾರಿಸಿ, ಏನು ಎಷ್ಟು ದೊಡ್ಡ ನಾಲೆ, ಏನು ಪ್ರಾಬ್ಲಮ್ ಏನೋ ಇದೆಯಾ ಆ ಥರ ವಿಚಾರಿಸಿ, ತಪ್ಪೇನಿಲ್ಲ. ಯಾಕಂದರೆ ನೀವು ಒಂದು ಸೈಟ್ ತೊಗೊಳ್ಬೇಕಾದ್ರೆ ಇಷ್ಟೆಲ್ಲ ಎನ್ಕ್ವೈರಿ ಮಾಡಲೇಬೇಕು. ನನ್ನ ಪ್ರಕಾರ ಇದೊಂದು ಚಿಕ್ಕದೊಂದು ದೊಡ್ಡ ಚರಂಡಿ ಥರ ಅಷ್ಟೇ, ನೀಟಾಗೆಲ್ಲ ಪ್ಲಾನಿಂಗ್ ಮಾಡಿ ಎಕ್ಸಿಟ್ ಮಾಡಿದ್ದಾರೆ. ಇಟ್ ಈಸ್ ವೆರಿ ವೆರಿ ನೈಸ್. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್. ನಿಮ್ಗೇನಾದರೂ ಈ ಲೊಕೇಶನ್ ಬೇಕಂದರೆ ನಾನು ಈ ಲೊಕೇಶನ್ನ ಪಿನ್ನನ್ನು ಕೂಡ ಅಲ್ಲಿ ಹಾಕಿರ್ತೀನಿ. ಯಾರಾದರೂ ಹೋಗಿದ್ರೆ ಹೋಗ್ಬಿಟ್ಟು ನೋಡಿ. ಇದ್ರ ಪಕ್ಕದಲ್ಲೂ ಒಂದು ಕಾಲೇಜ್ ಇದೆ. ಓಕೆ, ಸೊ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ರೇಟ್ ಪ್ರೈಸ್. ಸಿ 175 rupees ಪರ್ ಸ್ಕ್ವೇರ್ ಫೀಟ್ 20-30 ಸೈಟಿಗೆ ವಿತ್ ಇನ್ಕಮ್ ಸರ್ಟಿಫಿಕೇಟ್ 1,05,000. ಗೈಸ್, ದೆರ್ ಇಸ್ ನಥಿಂಗ್. 1 ಲಕ್ಷಕ್ಕೆ ಏನು ಬರೋದೇ ಇಲ್ಲ. ಅಂಥದ್ರಲ್ಲಿ ಒಂದು 20-30 ಸೈಟ್ ಏನಾದರೂ ಸಿಕ್ಕರೆ ಕಣ್ಣು ಮುಚ್ಕೊಂಡು ತಗೋಬೇಕು. ಓಕೆ, ಸೊ ನಾವು ತುಂಬ ಜನ ಏನಾಗ್ಬಿಡುತ್ತೆ ಅಂತಂದರೆ, ರಾಯಚೂರು ಬಿಸಿಲು ಏನು ಡೆವಲಪ್ಮೆಂಟ್ ಇದೆ, ಯಾರು MLA MP ಅದನ್ನೆಲ್ಲ ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ, ಏನಾದ್ರು ಇದೆಯೋ ಇಲ್ಲೋ ಅಂತೇಳಿ. ಬಟ್ ರಿಯಲ್ ಎಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೈಸ್ ಪ್ರತಿ ಒಂದು ಜಾಗದಲ್ಲೂ. ಸೊ ಆ ತಾಲೂಕಲ್ಲಿ, ಆ ಡಿಸ್ಟಿಕಲ್ಲಿ ಅದೆಲ್ಲ ಕಂಪೇರ್ ಮಾಡಿದ್ರೆ, ಸೊ ನನಗೆ ಇದನ್ನೆಲ್ಲ ನೋಡಿ ಈ ರಾಯಚೂರಿಗೆ ಮೇನ್ ರೋಡಲ್ಲಿ ಇರೋದ್ರಿಂದ, ಓಕೆ, ಸೊ ಎನಿಬಡಿ ಹೂ ಇಸ್ ಟ್ರಾವೆಲಿಂಗ್ ಟು ರಾಯಚೂರ್ ಫ್ರಮ್ ಕರ್ನಾಟಕ ಹ್ಯಾಸ್ ಟು ಕ್ರಾಸ್ ಮಾನ್ವಿ. ದೇರ್ ಇಸ್ ನೋ ಆಪ್ಷನ್. ಸಿ ಬೆಂಗಳೂರಿಂದ ರಾಯಚೂರಿಗೆ ಹೋಗೋರು ಬೇರೆ ರೂಟಲ್ಲಿ ಹೋಗ್ತಾರೆ. ಅವ್ರು ಬಂದ್ಬಿಟ್ಟು ಈ ಆಂಧ್ರ ಪ್ರದೇಶದ ಒಳಗಡೆ ಹೋಗಿ ಬಳ್ಳಾರಿ ರೋಡ್ ಹಿಡಿದ್ಬಿಟ್ಟು ಆಲೂರು ಆಂಧ್ರ ಪ್ರದೇಶ ಒಳಗೆ ಹೋಗ್ತಾರೆ. ಸೊ ಬಟ್ ಎನಿಬಡಿ ಈಸ್ ಗೋಯಿಂಗ್ ಫ್ರಮ್ ಸೌತ್ ಕರ್ನಾಟಕದ ಕಡೆಯಿಂದ, ಅಂದರೆ ಕೊಪ್ಪಳ ಆಗಿರಲಿ, ಹಂಪಿ ಆಗಿರಲಿ, ಗಂಗಾವತಿ ಆಗಿರಲಿ, ಕನಕಗಿರಿ ಆಗಿರಲಿ, ಯಲಬುರ್ಗಿ, ಕುಷ್ಟಗಿ, ಬಾದಾಮಿ, ಗದಗು, ಇವರೆಲ್ಲ ಹೆಂಗೆ ಹೋಗ್ತಾರೆ ಅಂತಂದರೆ, ಬೈ ಡಿಫಾಲ್ಟ್ ದೇ ಹ್ಯಾವ್ ಟು ಗೋ ಬೈ ಗಂಗಾವತಿ, ಕಾರಟಗಿ, ಆಮೇಲೆ ಸಿಂಧನೂರು, ಜವಳಗೇರ,
ಅದಾದಮೇಲೆ ಈ ಮೂಲಕ ಅಂತಾನೆ ಮಾನ್ವಿಗೆ ಹೋಗಿ ರಾಯಚೂರಿಗೆ ಹೋಗಬೇಕು. ಸೊ ಹಾಗಾಗಿ ಇಟ್ ಹ್ಯಾಸ್ ಇಟ್ ಓನ್ ಪೊಟೆನ್ಷಿಯಲ್. ಓಕೆ, ಲೇಔಟ್ ಮುಂದೆನೇ ಹೈವೇ ಇರೋದ್ರಿಂದ ಈ ಪ್ರೈಸ್ಗೆ 380ಕ್ಕೆ ಒಂದು 350 ರೂಪಾಯಿಗೆ ಒಂದು ಬಿರಿಯಾನಿನೂ ಬರಲ್ಲ, ಒಂದು ಒಳ್ಳೆ ಬಿರಿಯಾನಿನೂ ಬರಲ್ಲ. ಆ ರೇಟಲ್ಲಿ ನಿಮ್ಗೆ ಒಂದು ಪರ್ ಸ್ಕ್ವೇರ್ ಫೀಟ್ ಲ್ಯಾಂಡ್ ಕೊಡ್ತಾ ಇದ್ದಾರೆ ಅಂದರೆ ಸಂಬಡಿ. ಆಮೇಲೆ ನಿಮಗೆ ಲೀಸ್ ಎಲ್ಲ ಇರೋಲ್ಲ, 99%, 99% ಅಕ್ಯುರೇಸಿಲಿ ಹೇಳ್ತೀನಿ. ರೀಸೇಲ್ ಇಮಿಡಿಯೇಟ್ಲಿ ಯಾವ ಪ್ರೈಸಿಗೆ ಮಾಡಬೇಕು ಗೊತ್ತಿಲ್ಲ. ಈ ಲೇಔಟಲ್ಲಿ ಮೊನ್ನೆ ತಾನೇ ಕಾರ್ನರ್ ಸೈಟ್ಗಳೆಲ್ಲ 350-400 ರೂಪಾಯಿಗೆಲ್ಲ ಆಪ್ಷನ್ ಆಗಿದೆ. ಕೆಲವೊಬ್ರು ಎಲ್ಲ ಬೇಸಿಕ್ ಪ್ರೈಸಲ್ಲಿ ತೊಗೊಂಡಿದ್ದಾರೆ, ಕೆಲವೊಂದು ಆಪ್ಷನಲ್ಲಿ ತುಂಬ ನಾನ್ ಪಾರ್ಟಿಸಿಪೇಷನ್ ಕೂಡ ಇತ್ತು ಮಾನ್ವಿಯಲ್ಲಿ. ಬಟ್ ನೀವು ಲೋಕಲ್ ಯಾರಾದರೂ ಇದ್ರೆ ಚೆಕ್ ಮಾಡಿ. ರಾಯಚೂರು ಡಿಸ್ಟಿಕ್ ಅವರು ಮಾನ್ವಿಯರಾಗಿದ್ದರೆ ಖಂಡಿತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಸೆಕೆಂಡ್ ಥಾಟ್ ಕೊಟ್ಟು ಸುಮ್ಮನೆ ಅಪ್ಲೈ ಮಾಡಿ. ಇಲ್ಲ ನೀವು ಸುತ್ತಮುತ್ತ ಗಂಗಾವತಿಯವರು, ಸಿಂಧನೂರಿನವರು, ಮಸ್ಕಿಯವರು, ಅಲ್ಲೇನು ಅದೆಲ್ಲ ಇದಿಲ್ಲ, ಅವರೆಲ್ಲನೂ ಏನು ತಲೆನೇ ಕೆಡ್ಸೋಕೆ ಹೋಗ್ಬಿಡಿ. ಜಸ್ಟ್ ಯು ಅಪ್ಲೈ ಇಟ್. ಯಾಕಂದರೆ ಗೌರ್ಮೆಂಟ್ ಅಲಾಟ್ಮೆಂಟು ಬರೋದು ತುಂಬ ಕಷ್ಟ. ಇವರೆಲ್ಲ ಹೊಸ ಲೇಔಟ್ ಕರೆದ್ರೆ ಮಾಡಿ ಕೊಡಬೇಕಂದ್ರೆ ನಮ್ಮ ಜನ್ರೇಷನ್ ಖಾಲಿ ಆಗಿಬಿಡುತ್ತೆ. ಸೊ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೇಔಟಲ್ಲಿ ಉಳಿದಿರೋದ್ರಿಂದ ನಿಮಗೆ ಇದು ನೆಕ್ಸ್ಟ್ ಒಂದು 3-4 ತಿಂಗಳಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ತುಂಬ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗ್ಬೇಡಿ. ಸಂಬಡಿ ವಾಂಟ್ ಟು ಇನ್ವೆಸ್ಟ್, ಟಚ್ಚೇ ಇಲ್ಲ ರಾಯಚೂರ್ಗಂದ್ರೆ ಯು ಥಿಂಕ್ ಟ್ವೈಸ್. ಬಟ್ ನಿಮಗೆ ರಾಯಚೂರು, ನಾರ್ತ್ ಕರ್ನಾಟಕ ಸ್ವಲ್ಪ ಟಚ್ ಇದೆ ಸರ್, ಐ ವಾಂಟ್ ಟು ಇನ್ವೆಸ್ಟ್ ಅಂದರೆ ಥಿಂಕ್ ಮಾಡಿ. ಬಟ್ ನೀವು ಫ್ಯೂಚರಲ್ಲಿ ಅಲಾಟ್ಮೆಂಟ್ ಬೆಂಗಳೂರಲ್ಲೂ ನೋಡ್ತಾ ಇದ್ದೀನಿ ಸರ್, ಇದನ್ನ ಹಾಕ್ಲೋ ಬೇಡ ಅನ್ನೋರಿಗೆ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಹಾಕಿ ನಿಮ್ಗೆ ಏನಾದರೂ ಸಿಕ್ಕರೆ ಮುಂಬರುವ ಬೆಂಗಳೂರಲ್ಲಿ ಆಪರ್ಚುನಿಟಿ ಸಿಗಲ್ಲ. ನೀವು ಆ ಥರ ಇದ್ದರೆ ಯು ಕ್ಯಾನ್ ಲುಕ್ ಫಾರ್ ಆಲ್ಟರ್ನೇಟಿವ್ ವೇ. ಮನೇಲಿ ಎಕ್ಸ್ಟ್ರಾ ಯಾರಿದ್ದಾರೆ ಏನಿದ್ದಾರೆ ಅವ್ರ ಹೆಸರಲ್ಲಿ ಏನಾದರೂ ಆ ಥರ ಏನಾದರೂ ಮಾಡೋಂಗಿದ್ರೆ ಎಲ್ಲ ಮಾಡಿ. ಬಟ್ ಎಸ್, ಬೇಸ್ಡ್ ಆನ್ ಯುವರ್ ಫೈನಾನ್ಷಿಯಲ್ ಪ್ಲಾನ್, ರೀಸೇಲ್ ಮಾಡೋಂಗಿದ್ರೆ LIG MIs ಆರ್ ಆಲ್ವೇಸ್ ಬೆಸ್ಟ್. ಚಿಕ್ಕ ಸೈಟ್ಗಳು ರೀಸೇಲ್ ಬೇಗ ಮಾಡ್ಬೋದು. ಇಫ್ ಯು ಆರ್ ಸಮ್ಮನ್ ಓಕೆ ಟು ಹೋಲ್ಡ್ ದಿಸ್ ಫಾರ್ 5 years, 6 years, 8 years, 10 years ಅಂದರೆ ಐ ರೆಕಮೆಂಡ್ ಯು ಗೋ ವಿತ್ HIG1 or HIG2. ಇನ್ ಕೇಸ್ ಸಿಕ್ಕರೆ ದೊಡ್ಡದಾಗಿ ಚೆನ್ನಾಗಿರೋದು ಸಿಕ್ಕಲಿ, ಇಲ್ಲ ಅಂದ್ರೆ ಬೇಡ ಅನ್ನೋ ಒಂದು ರಿವ್ಯೂ ಮೇಲೆ ಇಟ್ ವಿಲ್ ಬಿ ಗುಡ್. ಐ ಥಿಂಕ್ ಅಪ್ಲೈ ಮಾಡಿ. ದಿಸ್ ವಿಲ್ ಬಿ ರಿಯಲಿ ಗುಡ್ ಲೊಕೇಶನ್. ಓಕೆ, ಹತ್ತಿರದಲ್ಲೇ ವಿತಿನ್ 200 ಮೀಟ್ರಲ್ಲಿ 2 ಕಾಲೇಜು, 1-2 ಪೆಟ್ರೋಲ್ ಬಂಕು, ಆಮೇಲೆ ನಮ್ಮ ರಾಯಚೂರು ಕೊಪ್ಪಳ ಮೇನ್ ರೋಡಲ್ಲಿ ಇರೋದ್ರಿಂದ ಆಸ್ ಆಫ್ ನಾವು ಎಷ್ಟು ಜನ ಮನೆ ಮಾಡಿ, ಹೊಸ ಮನೆ ಅಂತೂ ಕಾಣ್ತಾ ಇಲ್ಲ. ಇಟ್ಸ್ ಕಾಂಬಿನೇಷನ್ ಆಫ್ ರೆಡ್ ಅಂಡ್ ಬ್ಲ್ಯಾಕ್ ಸಾಯಿಲ್ ಥರ ಕಾಣ್ತಾ ಇದೆ. ಮಧ್ಯದಲ್ಲಿ ಒಂದು ಪ್ರೈವೇಟ್ ಲ್ಯಾಂಡು ಕೂಡ ಇದೆ. ಐ ಥಿಂಕ್ ಅದಕ್ಕೆ ನಾಳೆ ಏನು ಬರುತ್ತೋ ಏನೋ ಗೊತ್ತಿಲ್ಲ. ಸೊ ಯಾರು ಒಂದು ಮನೆಯೂ ಜಾಸ್ತಿ ಕಟ್ಟಿಲ್ಲ ಇಲ್ಲಿ. ಹಾಗಾಗಿ ನೋಡಿ, ದಟ್ ಶುಡ್ ಬಿ ಡೀಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ಕೋತೆ. ಈ ಪ್ರೈಸಿಗೆ ಎಲ್ಲೂ ಸಿಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಕಾಲ್ ಮಾಡಿ. ಐ ಜಸ್ಟ್ ಕ್ಲೋಸ್ಡ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ಹೇಗಿತ್ತು ಎಲ್ಲ ಮಾಡಿ. ನಿಮ್ಗೆ ಏನಾದರೂ ಅರ್ಜಿ ಹಾಕಿದ್ರೆ, ಹೆಲ್ಪ್ ಎಂಡ್ ಟು ಎಂಡ್ ಬೇಕಂದ್ರೂ ಕಾಲ್ ಮಾಡಿ. ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಬಾಯ್.